ಎಲ್ರಿಗೂ ಸ್ವಾಗತ. 18 ದಿನದ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಮತ್ತು ಗೀತಾಜ್ಞಾನಕ್ಕೆ. ಇವತ್ತು 16ನೇ ದಿನ. ಎಲ್ರಿಗೂ ಸ್ವಾಗತ. ಮತ್ತೆ ನಾವು ಶುರು ಮಾಡೋಣ. ನೀವು ಇಲ್ಲಿ ನೋಡ್ತಿರೋದು ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞದ ಸಂಸ್ಥೆಯ ಆಚಾರ್ಯರು ಮತ್ತೆ ಸಂಸ್ಥಾಪಕರು ಕೂಡ. ಇವರು ಇಸ್ವಲ್ನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್, ನಮ್ಮ ಆಧ್ಯಾತ್ಮಿಕ ಶಿಕ್ಷಕರು. ಮೊದಲಿಗೆ ಗೀತಾ ಮಹಾತ್ಮ್ಯ. ಗೀತಾ ಪಠಂ ಚ ಶ್ರವಣಂ ಯ ಕರೋತಿ ದಿನೇ ದಿನೇ ಕೃತವೋ ವಾಜಿಮೇಧಾದ್ಯ ಕೃತಸ್ತೇನಾಸ ದಕ್ಷಿಣಃ. ಗೀತಾ ಪಠನ ಮತ್ತು ಶ್ರವಣವನ್ನು ಯಾರು ದಿನನಿತ್ಯ ಮಾಡುತ್ತಾರೋ ಅವರು ಅಶ್ವಮೇಧ ಮುಂತಾದ ಮಹಾದೈವಿಕ ಯಜ್ಞಗಳನ್ನು ಮಾಡಿದಂತೆ ಫಲಗಳನ್ನು ಪಡೆಯುತ್ತಾರೆ. ಇದು ವೈಷ್ಣವೀಯ ತಂತ್ರಸಾರದಲ್ಲಿ ಬರುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಭಗವದ್ಗೀತೆಯನ್ನ ಶ್ರವಣ ಮತ್ತೆ ಪಠನ, ಓದೋದು ಮತ್ತೆ ಕೇಳಿಸ್ಕೊಳ್ಳೋದು ಎರಡನ್ನು ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಮ್ಯೂಟ್ ಮಾಡ್ತೀನಿ ಎಲ್ರಿಗೂ. ಯಾರು ಭಗವದ್ಗೀತೆಯನ್ನ ಕೇಳೋದು, ಪಠಣ ಮತ್ತೆ ಶ್ರವಣ ಮತ್ತೆ ಕೇಳಿಸ್ಕೊಳ್ಳೋದು ಮತ್ತೆ ಓದೋದು, ಎರಡನ್ನೂ ಮಾಡ್ತಾರೆ ದಿನನಿತ್ಯ ಯಾರು ಮಾಡ್ತಾರೆ, ಅವರು ಅಶ್ವಮೇಧ ಯಜ್ಞವನ್ನ ಮಾಡೋದಷ್ಟು ಫಲಗಳನ್ನ ಪಡಿತಾರೆ ಅಂತ. ಅಶ್ವಮೇಧ ಯಜ್ಞ ಮಾಡಿದ್ರೆ ಎಷ್ಟು ಅದರಿಂದ ಬರ್ತಕ್ಕಂಥ ಫಲಗಳು ಏನಿದೆಯೋ ಅಷ್ಟು ಅವರು ಫಲಗಳನ್ನು ಬರೀ ಒಂದು ಭಗವದ್ಗೀತೆಯನ್ನ ಓದೋದ್ರಿಂದ ಮತ್ತು ಕೇಳಿಸ್ಕೊಳ್ಳೋದ್ರಿಂದ. ಓದೋದು ಮಾಡ್ಬೋದು, ಇಲ್ಲ ಕೇಳಿಸ್ಕೊಳ್ಳೋದು ಮಾಡ್ಬೋದು, ಎರಡರಲ್ಲೂ ಮಾಡ್ಬೋದು, ಎರಡನ್ನು ಮಾಡ್ಬೋದು, ಅಥವಾ ಎರಡರಲ್ಲಿ ಒಂದನ್ನು ಮಾಡಿದ್ರು ಓಕೆ. ಆ ಥರ ಯಾರು ಮಾಡ್ತಾರೆ ದಿನನಿತ್ಯ ಮಾಡಬೇಕು. ಆಗ ದಿನನಿತ್ಯ ಒಂದು ಚಾಪ್ಟ್ರು, ಒಂದು ಅಧ್ಯಾಯ ಅಥವಾ ಕೆಲವೊಂದು ಶ್ಲೋಕಗಳನ್ನು ಓದೋದು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ, ದೇವ್ರ ಪೂಜೆ ಆದ ತಕ್ಷಣಕ್ಕೆ 1-2 ಶ್ಲೋಕ ಈ ಥರ ನಮ್ಮ ಒಂದು ಕಾಲಕ್ಕೆ ಅನುಗುಣವಾಗಿ, ಲೈಕ್ ನಮಗೆ ಸ್ವಲ್ಪ ಟೈಮ್ ಇದ್ರೆ ಹೆಚ್ಚಾಗಿ ಓದ್ಬೋದು, ಇಲ್ಲ ಸ್ವಲ್ಪ ಸಮಯದ ಅಭಾವ ಇದ್ರೆ ಕಡಿಮೆ ಶ್ಲೋಕಗಳನ್ನು ಓದೋದು. ಆ ಥರ ಒಂದು ದಿನನಿತ್ಯ ಓದೋದನ್ನ ನಾವು ಅಭ್ಯಾಸ ಮಾಡಿದರೆ ಅದು ಅಶ್ವಮೇಧ ಯಜ್ಞ ಮಾಡಿದಷ್ಟು ಒಂದು ಅನುಕೂಲ ಇರುತ್ತೆ ಅಂತ, ಫಲಗಳನ್ನು ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಭಾಗವತಂನ ದಿನನಿತ್ಯ ಓದ್ತಾರೆ. ಅದನ್ನ ನಾವು ರೂಢಿಸ್ಕೊಳ್ಬೇಕು. ಅಧ್ಯಾಯ 16, ಇವತ್ತಿನ ಅಧ್ಯಾಯ 16 ನಾವು ಶುರು ಮಾಡೋಣ. ಅಧ್ಯಾಯ 16ರಲ್ಲಿ ಏನ್ ನೋಡ್ತೀವಿ ಅಂತ, ಅದಕ್ಕೆ ನಾವು ಹೋದ ವಾರ ಅಧ್ಯಾಯ 15ರಲ್ಲಿ ನಾವು ಸ್ವಲ್ಪ ನೋಡಿದ್ವಿ. ಏನದು ಪುರುಷೋತ್ತಮ ಯೋಗದಲ್ಲಿ ಅಲ್ವಾ. ಎಲ್ಲ ಆಧ್ಯಾತ್ಮಿಕ ಪ್ರಪಂಚ ಮತ್ತೆ ಭೌತಿಕ ಪ್ರಪಂಚಕ್ಕೆ ಇರತಕ್ಕಂಥ ವ್ಯತ್ಯಾಸ ಅದೆಲ್ಲ ನೋಡಿದ್ವಿ ಅಲ್ವಾ. ಯಾರಿಗಾದ್ರೂ ನೆನಪಿದೆಯಾ? ಮುಖ್ಯವಾಗಿ ಆಲದ ಮರದ ಬಗ್ಗೆ ನಾವು ನೋಡಿದ್ವಿ ಅಲ್ವಾ. ಯಾವ ರೀತಿ ಆಲದ ಮರ ನಮಗೆ ಪ್ರತಿಬಿಂಬವಾಗಿ ಕಾಣುತ್ತೆ. ನೀರಿನ ಹತ್ರ ಒಂದು ಮರ ಇದ್ರೆ ಅದರ ಒಂದು ಪ್ರತಿಬಿಂಬ ನೀರಿನಲ್ಲಿ ಯಾವ ತರ ಕಾಣುತ್ತೆ, ಅದು ಭೌತಿಕ ಜಗತ್ತು. ಆಕ್ಚುಯಲ್ ನಿಜವಾದ ಒಂದು ಮರ ಬಂದು ಆಧ್ಯಾತ್ಮಿಕ ಜಗತ್ತು ಅಲ್ವಾ. ಭೌತಿಕ ಜಗತ್ತು ಯಾವ ತರ ಇರುತ್ತೆ ಅಂದ್ರೆ ಪ್ರತಿಬಿಂಬ ತರ ಇರುತ್ತೆ, ಅದೊಂಥರ ತಾತ್ಕಾಲಿಕವಾಗಿ ಅಲ್ವಾ. ಮರ ಇದ್ರೆ ಅದು ಇಲ್ಲಿರುತ್ತೆ ಅಷ್ಟೇ, ಮರ ಇಲ್ಲ ಅಂದ್ರೆ ಅದು ಪ್ರತಿಬಿಂಬ ಇರೋದಿಲ್ಲ. ಹಾಗಾಗಿ ನಾವು ಅದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು, ಆಧ್ಯಾತ್ಮಿಕ ಲೋಕಕ್ಕೂ ಮತ್ತು ಭೌತಿಕ ಲೋಕಕ್ಕೂ ವ್ಯತ್ಯಾಸಗಳು ಎಲ್ಲ ನಾವು ನೋಡಿದ್ವಿ. ಇವತ್ತು ನಾವು ಶುರು ಮಾಡೋದ ಅಧ್ಯಾಯ 16ರಲ್ಲಿ ದೈವಾಸುರ ಸಂಪತ್ತಿ ಯೋಗ. ಇದು ತುಂಬಾ ಮುಖ್ಯವಾದಂಥ ಶ್ಲೋಕ. ನಾನು ಹೇಳಿದಾಗೆ ಮುಂಚೆ ತುಂಬಾ ಮುಖ್ಯವಾಗಿದ್ದು. ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ಖಂಡಿತವಾಗಿಯೂ ಅವರಿಗೆ ಅವರ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳು ಕಾಣ್ತವೆ. ಅವರ ಒಂದು ಗುಣಗಳಲ್ಲಿ, ಅವರ ವರ್ತನೆಗಳಲ್ಲಿ, ಅವರ ಅಭಿವ್ಯಕ್ತಿನಲ್ಲಿ ತುಂಬ ಬದಲಾವಣೆಯನ್ನು ನಾವು ಕಾಣ್ಬೋದು ಇಲ್ಲಿ ಈ ಅಧ್ಯಾಯದಿಂದ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದೈವಿ ಮತ್ತು ಅಸುರಿ ಸ್ವಭಾವಗಳ ಬಗ್ಗೆ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ವಿವರಣೆ ಕೊಡ್ತಾ ಹೋಗ್ತಾರೆ ಇಲ್ಲಿ. ನಾವು ನೋಡೋಣ. ಅಧ್ಯಾಯದ ಹೆಸರೇ ಹೆಂಗೇನು ಹೇಳುತ್ತೆ, ದೈವ ಮತ್ತು ಅಸುರ, ದೈವಾಸುರ ಸಂಪತ್ತಿ ಯೋಗ ಅಂತ ಹೇಳಿ. ಓಕೆ, ಮುಂದೆ ನೋಡೋಣ.
ಓಕೆ. ಮುಖ್ಯವಾಗಿ ಈ ಮೂರು ಮುಖ್ಯವಾಗಿ ಈ ಅಧ್ಯಾಯವನ್ನ ಮೂರು ಭಾಗಗಳಾಗಿ ಮಾಡಿದ್ದಾರೆ. ಅದು ಮೊದಲಿಗೆ ದೈವಿಕ ಮತ್ತು ದೈತ್ಯ ಗುಣಗಳು. ಸೊ ಡಿವೈನ್ ಮತ್ತು ಡೆಮಾನಿಕ್ ಕ್ವಾಲಿಟೀಸ್ ಅಂತ ನಾವು ನೋಡ್ತೀವಿ. ಅದರ ಗುಣಗಳು ಏನು ಅಂತೇಳಿ, ದೈವಿಕ ಗುಣಗಳು ಯಾವ ಗುಣಗಳು ದೈವಿಕ ಗುಣಗಳು ಮನುಷ್ಯನಲ್ಲಿರುತ್ತೆ, ಯಾವ ದೈತ್ಯ ಗುಣಗಳು ಕೂಡ ಇರುತ್ತೆ ಅಂತೇಳಿ ಅದನ್ನು ನೋಡ್ತೀವಿ. ಅದೇ ರೀತಿ ಎರಡನೇದಾಗಿ ನಾವು ಸೊ ದೈತ್ಯ ಸ್ವಭಾವ, ಅವರ ಸ್ವಭಾವ ನೇಚರ್ ಹೆಂಗಿರುತ್ತೆ, ಅವರ ವರ್ತನೆ, ಸ್ವಭಾವ, ಅವರ ಒಂದು ಲಕ್ಷಣಗಳು ಯಾವ ಥರ ಇರ್ತವೆ ಅಂತ ನಾವು ಎರಡನೇ ಭಾಗದಲ್ಲಿ ನೋಡ್ತೀವಿ. ಸೊ ಮತ್ತೆ ಆಯ್ಕೆ ಯಾವುದು ಅಂತ ಕೊನೆಗೆ. ಸೊ ನಾವು ಯಾವುದನ್ನ ಆಯ್ಕೆ ಮಾಡಬೇಕು, ದೈವಿಕನ ಅಥವಾ ದೈತ್ಯ ಗುಣಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಕೊನೆಯದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಸೊ ಮುಖ್ಯವಾಗಿ ನಾವು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳೋದು ದೈತ್ಯ ಸ್ವಭಾವದ ಬಗ್ಗೆ ಹೇಳ್ತಾರೆ. ಸೊ ಹೆಚ್ಚು ಶ್ಲೋಕಗಳು ಅದರ ಬಗ್ಗೆನೇ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ದೈವಿಕ ಒಂದು ಗುಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ದೈವಿಕ ಗುಣಗಳು ಯಾವ ರೀತಿ ನಮ್ಮಲ್ಲಿ ಇಂಪ್ಯಾಕ್ಟ್ ಮಾಡುತ್ತವೆ ಅಂತೇಳಿ ಕೂಡ ನಾವು ನೋಡ್ತೀವಿ. ಸೊ ದೈವಿಕ ಗುಣಗಳು ಮತ್ತೆ ದೈತ್ಯ ಗುಣಗಳು ಯಾವ ರೀತಿ ಮನುಷ್ಯರಲ್ಲಿ ಇರುತ್ತೆ, ಮನುಷ್ಯರಲ್ಲಿ ಇರುತ್ತೋ ಅಥವಾ ಬೇರೆ ಯಾರಲ್ಲಿ ಅದು ಕಂಡು ಬರುತ್ತೆ, ಅದನ್ನೆಲ್ಲ ಅವರು ಮತ್ತೆ ಅದಕ್ಕೆ ಕಾರಣಗಳೇನು, ಈ ಗುಣಗಳು ಇರೋದಕ್ಕೆ ಮನುಷ್ಯನಿಗೆ ಕಾರಣ ಏನು ಮುಖ್ಯವಾಗಿ ಅದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಸೊ ನೋಡೋಣ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿರ್ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಅರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹೀರಾ ಚಾಪಲಂ ತೇಜ ಕ್ಷಮಾ ಧೃತಿ ಶೌಚ ಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಒಟ್ಟು 3 ಶ್ಲೋಕಗಳನ್ನು ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ. ಯಾರಾದ್ರೂ ಓದಿ ದಯವಿಟ್ಟು ಅನುವಾದನ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶದವನಾದ ಅರ್ಜುನನ ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದ, ಧ್ಯಾನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ಮೂಕತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವ ಇರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಇಲ್ಲಿ ನೋಡಿ, ಇದು ಮುಖ್ಯವಾಗಿ ದೈವಿ ಗುಣಗಳ ಬಗ್ಗೆ ಅವರು ಮುಖ್ಯವಾಗಿ ಹೇಳಿದ್ದಾರೆ. 26 ದೈವಿ ಗುಣಗಳು ಯಾವ ರೀತಿ ಇರುತ್ತೆ ಮನುಷ್ಯನಲ್ಲಿ, ಅಥವಾ ಅದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ, ಆ ಗುಣಗಳು ಮುಖ್ಯವಾಗಿ ಯಾರಲ್ಲಿ ಇರುತ್ತೆ ಅಂತೇಳಿ ದೈವಿ ಗುಣಗಳ ಬಗ್ಗೆ ಮುಖ್ಯವಾಗಿ ಮೊದಲಿಗೆ ಹೇಳ್ತಾ ಹೋಗ್ತಾರೆ. ಸೊ ಮೊದಲಿಗೆ ಏನ್ ಹೇಳ್ತಿದ್ದಾರೆ, ಭರತ ವಂಶದವನಾದ ಅರ್ಜುನನೇ ಅಭಯ. ಸೊ ಮುಖ್ಯವಾಗಿ ಅಭಯ ಅಂತಂದ್ರೆ, ಸೊ ಯಾರಿಗೆ ಭಯ ಇಲ್ಲ ಹೇಳಿ, ಯಾರಿಗೆ ಭಯ ಇಲ್ಲ ಜೀವನದಲ್ಲಿ? ಎಲ್ಲರಿಗೂ ಭಯ ಇದೆ ಅಂದ್ಕೊಂಡಿರ್ತೀನಿ, ಯಾರಿಗೂ ಭಯ ಇಲ್ಲ. ಸೊ ಅದನ್ನ ನಾವು ಯಾವ ರೀತಿ, ಯಾವುದ್ರ ಮೇಲೆ ಭಯ ಇಲ್ಲ, ಏನು ಅಭಯ ಅಂದ್ರೇನು ಅಂತಂದ್ರೆ ನಾವು ನೋಡೋದಾದ್ರಲ್ಲಿ ಒಂದು ಇದರಲ್ಲಿ ಅಭಯದ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಬೇರೆ ಕಡೆ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಲಾದ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲದ್ ಭಯಂ, ಕಾಯೇ ಕೃತಂ ತಾದ ಭಯಂ, ಸರ್ವಂ ವಸ್ತು ಭಯಾಮಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ. ಈ ಥರ ನೋಡಿ ಯಾವ ರೀತಿ ಮನುಷ್ಯನಿಗೆ ಭಯ ಇರುತ್ತೆ ಅಂತೇಳಿ, ಯಾವ್ದಾದ್ರ ಮೇಲೆ ಭಯ ಇರುತ್ತೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಭೋಗೆ ರೋಗ ಭಯಂ. ಸೊ ಮೊದಲಿಗೆ ಹೇಳ್ತಿದ್ದಾರೆ ಭೋಗೆ ರೋಗ ಭಯಂ ಅಂದ್ರೆ ಭೋಗದಲ್ಲಿ ರೋಗ ಭಯ. ಭೋಗ ಮಾಡೋನಿಗೆ ಎಂಜಾಯ್ಮೆಂಟ್ ಮಾಡೋನಿಗೆ ಭೋಗ ಅಂದ್ರೆ ಅದೇ ಅಲ್ವಾ,
ಎಂಜಾಯ್ಮೆಂಟ್ ಮಾಡೋನಿಗೆ ರೋಗದಲ್ಲಿ ಭಯ ಇರುತ್ತೆ ಅಂತ. ಎಲ್ಲಿ ಕಾಯಿಲೆ ಬಂದ್ಬಿಡುತ್ತೋ ಆ, ಅದು ಮನುಷ್ಯನಿಗಿರ್ತಕ್ಕಂಥ ಮೊದಲ ಭಯ. ಆಮೇಲೆ ಕುಲೆ ಚ್ಯುತಿ ಭಯಂ, ಕುಟುಂಬದಲ್ಲಿ ಚ್ಯುತಿಯಲ್ಲಿ ಬರುತ್ತೆ ಅಂತೇಳಿ ಭಯ ಆಗುತ್ತೆ. ಇಲ್ಲಿ ಕುಟುಂಬದಲ್ಲಿ ಅವ್ರಿಗೆ ಒಂದು ಒಂದು ಚ್ಯುತಿ ಅಂದರೆ ಬೀಳೋದು, ಏನಾದರೂ ಕೆಟ್ಟದಾದರೆ ಕುಟುಂಬಕ್ಕೆ ಇಲ್ಲಿ ಚ್ಯುತಿ ಬರುತ್ತೆ ಅಂತೇಳಿ ಅದು ಕುಲೆ ಚ್ಯುತಿ ಭಯಂ. ಮತ್ತೆ ನಾವು ಯಾವುದಕ್ಕೆ ಭಯ ಪಡ್ತೀವಿ ಅಂದರೆ ವಿತ್ತೇನುಪಾಳದ ಭಯಂ, ಅಂದರೆ ಸಂಪತ್ತಿನಲ್ಲಿ ರಾಜಾಜ್ಞೆಗಳ ಭಯ. ಸಂಪತ್ತು ನಾವು ಸಂಪತ್ತು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಸೊ ವೆಲ್ತ್, ಸಂಪತ್ತು ಅಂದರೆ ವೆಲ್ತ್ ಅಲ್ವಾ. ಸೊ ವೆಲ್ತ್ ಚೆನ್ನಾಗಿ ಸಂಪತ್ತು ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಯಾರು ಬಂದು ಅದನ್ನು ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಅಲ್ವಾ. ಸೊ ನಮ್ಮಲ್ಲಿ ದುಡ್ಡು ಇದ್ದಷ್ಟು ಅಥವಾ ನಮ್ಮ ರಿಚ್ನೆಸ್, ಶ್ರೀಮಂತಿಕೆ ಇದ್ದಷ್ಟು ನಮಗೆ ಭಯ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರು ಹೇಳ್ತಿದ್ದಾರೆ, ಸೊ ಅದು ಕೂಡ ನಮಗೆ ಒಂದು ದೊಡ್ಡ ಭಯ. ಮತ್ತೆ ಹೇಳ್ತಾರೆ ಮಾನೆ ದೈನ್ಯ ಭಯಂ, ಗೌರವದಲ್ಲಿ ದೈನ್ಯ ಭಯ. ದೈನ್ಯ ಅಂತಂದ್ರೆ ಹಾನರ್, ಎಲ್ಲಿ ಮಾನ, ಗೌರವದಲ್ಲಿ ಎಲ್ಲಿ ಅಪಮಾನ ಆಗುತ್ತೋ ಅಂತೇಳಿ ಭಯ ಇರುತ್ತೆ ನಮಗೆ. ಮತ್ತೆ ಅದೇ ರೀತಿ ಭಲೆ ರಿಪು ಭಯಂ, ಭಲೆ ಅಂತಂದ್ರೆ ನಮ್ಮ ಬಲದಲ್ಲಿ, ಶಕ್ತಿನಲ್ಲಿ ಶತ್ರುಗಳ ಭಯ ಇರುತ್ತೆ ಅಂತ, ಎನಿಮಿಸ್, ಶತ್ರುಗಳ ಭಯ ಇರುತ್ತೆ ಅಂತೇಳಿ. ಸೊ ಹಾಗೆ ರೂಪೇ ಜರಾಯ ಭಯಂ, ಜರ ಅಂತಂದ್ರೆ ವಯಸ್ಸಾಗೋದು ಅಂತೇಳಿ. ರೂಪದಲ್ಲಿ ನಮಗೆ ಸುಂದರತೆ, ಬ್ಯೂಟಿಫುಲ್ ಅದೆಲ್ಲ ಇರುತ್ತೆ, ಹ್ಯಾಂಡ್ಸಮ್ ಮತ್ತೆ ಬ್ಯೂಟಿಫುಲ್ ಅಂತ ಅಂದ್ಕೊಳ್ತೀವಲ್ಲ, ನಮಗೆ ತುಂಬಾ ಸುಂದರತೆ ಇರುತ್ತೆ. ಅದನ್ನ ನಾವು ಯಾವ್ದ್ರ ಭಯ ಪಡ್ತೀವಿ ಅಂತಂದ್ರೆ ಎಲ್ಲಿ ನಮ್ಮ ಮುಖದಲ್ಲಿ ಒಂದು ಇದು ಬರುತ್ತೆ, ಏಜ್ ಆಗಿರೋ ವಯಸ್ಸಾದ್ಮೇಲೆ ಮುಖಗಲ್ಲ ಸುಕ್ಕುಗಟ್ಟುತ್ತಲ್ವಾ, ಆ ಥರ ಎಲ್ಲಿ ವಯಸ್ಸಾಗುತ್ತೋ. ಸೊ ನೀವೆಲ್ಲ ನೋಡ್ತಿರಲ್ವಾ, ಈ ಮೂವಿ ಆ್ಯಕ್ಟರ್ಸ್ ಎಲ್ಲ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಮೇಕಪ್ ಮಾಡ್ತಾರೆ ಅದನ್ನು ಮುಚ್ಕೊಳ್ಳೋಕ್ಕೋಸ್ಕರ ಏಜ್ ಆಗಿರೋದನ್ನ. ಸೊ ಅದೇ ರೀತಿ ಅದೊಂದು ಭಯ, ನಮ್ಮ ಸುಂದರತೆಗೆ ಒಂದು ಎಲ್ಲಿ ವಯಸ್ಸಾಗುತ್ತೋ ಅಂತೇಳಿ. ಆಮೇಲೆ ಶಾಸ್ತ್ರೀಯವಾದಿ ಭಯಂ, ಯಾರಾದರೂ ಶಾಸ್ತ್ರ ಕಲಿತು ಪಂಡಿತರಾಗಿರ್ತಾರೆ, ಶಾಸ್ತ್ರವನ್ನು ಅರ್ಥಕೊಂಡು ತುಂಬ ಬುದ್ಧಿವಂತರಾಗಿರ್ತಾರೆ, ಪಂಡಿತರಾಗಿರ್ತಾರೆ, ಅವ್ರಿಗೆ ಭಯ. ಯಾರ ಭಯ? ಬೇರೆ ಯಾರಾದರೂ ಬಂದು ನನಗಿನ್ನ ಜಾಸ್ತಿ ಕಲಿತ್ಬಿಟ್ಟು ನನ್ನ ಕೆಳಗಡೆ ತಳ್ತಾರೆ ಅಂತೇಳಿ ಅವರಿಗೆ ಭಯ, ಶಾಸ್ತ್ರೀಯವಾದಿ ಭಯಂ ಅಂತ ಹೇಳ್ತಾರೆ. ಅದೇ ರೀತಿ ಗುಣೇ ಖಲ ಭಯಂ, ಅಂದರೆ ಈ ನಾವು ನಮ್ಮಲ್ಲಿ ಒಳ್ಳೆ ಒಂದು ಕ್ವಾಲಿಟಿ ಗುಣಗಳಿದ್ದಾವೆ, ಅದನ್ನ ಯಾರು ದುಷ್ಟರು ಬಂದು ಅದನ್ನ ಹಾಳು ಮಾಡ್ತಾರೆ ನಮ್ಮ ಗುಣನ ಅಂತೇಳಿ ದುಷ್ಟರ ಭಯ. ಸೊ ಅದೇ ರೀತಿ ಕಾಯೇ ಕೃತಾಂತಾದ ಭಯಂ. ಸೊ ಇಲ್ಲಿ ಇದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಎಲ್ಲಿ ಯಮರಾಜ ಬಂದು ನಮ್ಮನ್ನ ಎತ್ಕೊಂಡು ಹೋಗ್ಬಿಡ್ತಾನೋ ಅಂತ, ಅದು ಸಾಯುವ ಒಂದು ಭಯ, ಡೆತ್ ಒಂದು ಭಯ ನಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಕೊನೆಗೆ ಹೇಳ್ತಾರೆ ಸರ್ವಂ ವಸ್ತು ಭಯಾಮಿತಂ, ಎಲ್ಲದಕ್ಕೂ ಭಯ ನಮಗೆ. ಇಡೀ ಏನನ್ನು ನೋಡಿದ್ರೂ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಭಯ ಇರುತ್ತೆ. ಸೊ ಯಾವುದಕ್ಕೆ ನಮಗೆ ಭಯ ಆಗಲ್ಲ? ವೈರಾಗ್ಯಮೇವ ಭಯಂ, ಅಂದರೆ ವೈರಾಗ್ಯಮೇವ ಅಭಯಂ. ಸೊ ನಮಗೆ ವೈರಾಗ್ಯ ಅಂತಂದರೆ ಈ ಅಟ್ಯಾಚ್ಮೆಂಟನ್ನು ಬಿಡೋದು. ಯಾವಾಗ ನಾವು ಅಟ್ಯಾಚ್ಮೆಂಟ್ ಅಥವಾ ಅಂಟನ್ನು ನಾವು ಬಿಡ್ತೀವಿ, ಆಟೋಮೆಟಿಕ್ ಆಗಿ ನಮಗೆ ಯಾವುದೇ ಭಯ ಇರಲ್ಲ. ಸೊ ನಮ್ಗೆ ಯಾವುದಕ್ಕಾದ್ರೂ ಒಂದು ಅಟ್ಯಾಚ್ಮೆಂಟ್ ಇದ್ರೆ ಅಲ್ವಾ ಭಯ. ಸೊ ನಮಗೆ ಮನೆ ಮೇಲೆ ಅಟ್ಯಾಚ್ಮೆಂಟು, ಮಕ್ಕಳ ಮೇಲೆ ಅಟ್ಯಾಚ್ಮೆಂಟು, ಅಥವಾ ಇನ್ನೊಂದು ಕಾರು, ಇನ್ನೊಂದು ಯಾವುದೋ ವಸ್ತು, ಅತಿಯಾದ ಒಂದು ಅಟ್ಯಾಚ್ಮೆಂಟ್ ಅಂದರೆ ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಬಿಡ್ರಿ ಅಂತಲ್ಲ ಹೇಳೋದು. ಸೊ ತುಂಬ ಅತಿಯಾದ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು. ಸೊ ಅವಾಗ ಅದೆಲ್ಲಿ ನಮಗೆ ಮಿಸ್ ಆಗೋಗುತ್ತೋ, ನಮ್ಮೆಲ್ಲಿ ಕಳೆದೋಗುತ್ತೋ ಅಂತ ಅದ್ರ ಮೇಲೆ ತುಂಬ ಅತಿಯಾದ ವ್ಯಾಮೋಹ ಮಾಡಿಕೊಂಡು ಸೊ ನಾವು ಅದರಿಂದ ನಾವು ಭಯ ಬೀಳ್ತೀವಿ. ಸೊ ಇದು ಭಯ. ಸೊ ಇದನ್ನ ನಾವು ಆದಷ್ಟು ಮುಖ್ಯವಾಗೇನು ಈ ಇಷ್ಟು ಭಯಕ್ಕೂ ಕೂಡ ನಮಗೆ ಒಂದೇ ಒಂದು ಸೊಲ್ಯೂಷನ್ನು ಯಾವುದಾದ್ರು? ಸೊ ವೈರಾಗ್ಯಂ ಅಂದರೆ ಸೊ ನಾವು ಕಡಿಮೆ ಒಂದು ವ್ಯಾಮೋಹನ ಬೆಳೆಸ್ಕೊಳ್ಬೇಕು. ಎಲ್ಲದು ಬೇಕು ನಮಗೆ, ಎಲ್ಲದು ಬೇಕು, ಕಾರು ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಕುಟುಂಬ, ನಮ್ಮ ಎಲ್ಲ ನೆಂಟರಿಷ್ಟರು ಎಲ್ಲ ಬೇಕು ನಮಗೆ. ಬಟ್ ಅದರಲ್ಲಿ ವ್ಯಾಮೋಹ ಇಟ್ಕೋಬಾರ್ದು, ಅತಿಯಾದ ಒಂದು ವ್ಯಾಮೋಹ ಇಟ್ಕೋಬಾರ್ದು. ಎಲ್ಲರೂ ಬೇಕು ನಮಗೆ. ಸೊ ನಾವು ಅದೊಂದೇ ನಮಗೆ ಅಭಯವನ್ನ ನೀಡೋದಕ್ಕೆ ಸಾಧ್ಯವಾಗುತ್ತೆ. ಬೇರೆದೆಲ್ಲ ಮುಖ್ಯದೆಲ್ಲ ಅದಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ನಮಗೆ ಭಯ ಇರೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಮುಂದೆ ಅಸ್ತಿತ್ವದ ಶುದ್ಧಿ, ಎರಡನೇದು ಯಾವುದು? ಅಸ್ತಿತ್ವದ ಶುದ್ಧಿಯನ್ನ ಯಾವ ರೀತಿ ನಮ್ಮ ಒಂದು ಐಡೆಂಟಿಟಿಯನ್ನು ಯಾವ ರೀತಿ ನಾವು ಶುದ್ಧಿ ಮಾಡ್ಕೊಳ್ಬೇಕು ಅಂತೇಳಿ ಸೊ ಅವರು ಹೇಳ್ತಾ ಇದ್ದಾರೆ. ಸೊ ನಾವು ಗುರುತಿಸ್ಬೇಕು, ಯಾವ ರೀತಿ ನಮ್ಮಲ್ಲಿ ನಾವು ಯಾವ ರೀತಿ ನಮ್ಮನ್ನು ಗುರುತಿಸ್ಕೊಳ್ಬೇಕು. ಸೊ ಅದನ್ನ ನಾವು
ಒಂದು ಶುದ್ಧಿ ಮಾಡಿಕೊಂಡು, ಸೊ ನಾವು ಈ ದೇಹ ನಾವಲ್ಲ, ಆತ್ಮ ನಾವು, ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ನಾವು ಕೆಲಸಗಳು ಮಾಡಬೇಕು. ಸೊ ಅದು ನಮ್ಮ ಒಂದು ಅಸ್ತಿತ್ವವನ್ನು ಶುದ್ಧಿ ಮಾಡ್ಕೊಳ್ಬೇಕು. ನಾವು ಕಶ್ಮಲದಿಂದ ಕೂಡಿದ್ರೆ ಅದನ್ನು ಸೊ ಖಂಡಿತವಾಗಿಯೂ ನಾವು ಪ್ಯೂರಿಫಿಕೇಶನ್ಗೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಸೊ ದಿವ್ಯ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ನಂತರ. ಸೊ ದಿವ್ಯ ಜ್ಞಾನ, ನಮ್ಮಲ್ಲಿ ಜ್ಞಾನ ಇದೆ. ಯಾವ ಜ್ಞಾನ ಇದೆ? ನಮ್ಮಲ್ಲಿ ಭೌತಿಕ ವಿಷಯಗಳ ಬಗ್ಗೆ ತುಂಬ ಜ್ಞಾನ. ಸೊ ಯಾರಿಗಾದರೂ ಕೇಳಿ, ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಯಾರು ಅಂದರೆ ಅವನು ಎಷ್ಟು ರನ್ ಹೊಡೆದ, ಎಷ್ಟು ಹಂಡ್ರೆಡ್ಸು, ಎಷ್ಟು 50, ಅಥವಾ ಮೂವಿನಲ್ಲಿ ಯಾರೋ ಹೀರೋಗಳು ಹೆಸರುಗಳು ತಕ್ಷಣ ಹೇಳ್ತಾರೆ, ಇಂಥ ಮೂವಿನಲ್ಲಿ ಇಂಥ ಡೈರೆಕ್ಟ್ರು, ಇಂಥ ಹೀರೋ, ಹಾಗೆಲ್ಲ ಇಮಿಡಿಯೇಟಾಗಿ ನಮಗೆ ಏನೋ ತಲೆಯಲ್ಲಿ ಬರುತ್ತಲ್ವಾ? ಅದು ಜ್ಞಾನ, ಅದು ಭೌತಿಕ ಜ್ಞಾನ. ಸೊ ಇಲ್ಲಿ ಹೇಳ್ತಿರೋದು ದಿವ್ಯ ಜ್ಞಾನ ಅಂದರೆ ನಾವು ಸೊ ಈ ಸ್ಪಿರಿಚುವಲ್ ನಾಲೆಡ್ಜ್ ಏನು ಹೇಳ್ತೀವಲ್ಲ, ಸೊ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಅಂತೇಳಿ ಹೇಳ್ತಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಜ್ಞಾನ. ಈ ಜ್ಞಾನ, ಭೌತಿಕ ಜ್ಞಾನ, ಅದು ಬರೀ ತಾತ್ಕಾಲಿಕವಾದ ಜ್ಞಾನ. ಮತ್ತೆ ಅದರಿಂದ ನಮಗೆ ಮುಂದೆ ಏನು ಮಾಡೋಕ್ಕಾಗಲ್ಲ. ಓನ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಸೊ ಕೆಲವೊಂದು ಟೈಮ್, ಕೆಲವೊಂದು ಸಾರಿ ಅದು ಯೂಸ್ ನಮಗೆ ಅನುಕೂಲ ಆಗ್ಬೋದು. ಆದರೆ ಅದರಿಂದ ನಮಗೆ ಬೇರೆ ಮುಖ್ಯವಾಗಿ ನಾವು ಬೇರೆ ಜನ್ಮ ತಗೊಂಡೋದ್ರಿಂದ ಏನು ನಮಗೆ ಉಪಯೋಗ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಅದೇ ರೀತಿ ದಾನ. ಸೊ ದಾನ ಇದು ಮುಖ್ಯವಾಗಿ ಗೃಹಸ್ಥರಿಗೆ ಹೇಳ್ತಾರೆ. ಸೊ ಬೇರೆ ಯಾರಿಗೂ ಇದು ಅಪ್ಲೈ ಆಗಲ್ಲ. ನಮಗೆ 4 ಆಶ್ರಮ ಇದೆ. ನಮ್ಮಲ್ಲಿ 4 ಆಶ್ರಮ ಇದೆ. ಯಾವ್ದಾವ್ದು 4 ಆಶ್ರಮ ಯಾರಿಗಾರೆ ಗೊತ್ತಿದೆಯಾ? ಯೌವನ, ವಿತ್ತ, ಸನ್ಯಾಸ. ಸೊ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ದೆನ್ ಮತ್ತೆ ಸನ್ಯಾಸ ಅಲ್ವಾ? ಸೊ ಅದರಲ್ಲಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರುವಂಥವರು, ಅವರು ಕಂಪ್ಲೀಟ್ ಆಗಿ ಅವರ ಒಂದು ಈ ಗುರುಕುಲ ಪದ್ಧತಿನಲ್ಲಿ ಅವರು ವಿದ್ಯಾಭ್ಯಾಸ, ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಅಂದರೆ ಅವರು ವಿದ್ಯೆಯನ್ನು ಕಲಿಯೋದರಲ್ಲಿ ಅವರು ಮಗ್ನರಾಗಿರ್ಬೇಕು. ಅವ್ರ ಕೆಲಸನೇ ಅದು ಅಲ್ವಾ? ಅದೇ ಗೃಹಸ್ಥರಲ್ಲಿ ಸೊ ಎಲ್ಲ ವಿದ್ಯಾಭ್ಯಾಸ ಅಥವಾ ಸ್ವಾಧ್ಯಾಯ ಏನು ಹೇಳ್ತೀವಿ ಅದು ಮುಗಿದಾದ ನಂತರ ಅವರು ಗೃಹಸ್ಥ ಕಾಲಿಡ್ತಾರೆ. ಗೃಹಸ್ಥಕ್ಕೆ ಅವ್ರಿಗೆ ಕುಟುಂಬ, ಮನೆ, ಮಕ್ಕಳು, ಮತ್ತೆ ಅವರ ಪೋಷಕರು ಎಲ್ಲ ನೋಡ್ಕೊಳ್ಳೋದು ಅವ್ರ ಕೆಲಸ. ಅದೇ ರೀತಿ ಬರೀ ಅಷ್ಟೇ ಅವರ ಕೆಲಸ ಅಲ್ಲ, ಅವರ ಮತ್ತೆ ಈ ಬ್ರಾಹ್ಮಣರು, ಈ ಸನ್ಯಾಸಿಗಳನ್ನ ಒಂದು ಕೂಡ ನೋಡ್ಕೋಬೇಕು. ಯಾಕೆಂದ್ರೆ ಸನ್ಯಾಸಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಮನೆ ಇರಲ್ಲ, ಒಂದು ಮಠ ಇರಲ್ಲ. ಅವ್ರಿಗೆ ಸನ್ಯಾಸಿಗಳು ಏನಿದ್ರು ಅವರು ಪ್ರಚಾರ ಕಾರ್ಯ, ದೇವರ ಒಂದು ಪ್ರಚಾರ ಕಾರ್ಯದಲ್ಲಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇರ್ತಾರೆ. ಅವರು ಭಿಕ್ಷೆಗೆ ಬರ್ತಾರೆ ಊಟಕ್ಕೆ, ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ವ್ಯವಸ್ಥೆ ಮಾಡೋದು, ಅದೆಲ್ಲ ನಮ್ಮ ಕೆಲಸ. ಯಾರ್ದು? ನಾವು ಗೃಹಸ್ಥರಾಗಿರೋದ್ರಿಂದ ನಮಗೆ ಅದು ಕೆಲಸ. ಹಂಗಾಗಿ ದಾನ ಧರ್ಮ ಎಲ್ಲ ಸೊ ನಮ್ಮ ಗೃಹಸ್ಥರಿಗೆ ಹೇಳಿದ್ದಾರೆ. ಸೊ ಅದೇ ರೀತಿ ಆತ್ಮ ಸಂಯಮ. ಸೊ ನಮ್ಮಲ್ಲಿ ಯಾವ ರೀತಿ ಆತ್ಮ ಸಂಯಮದಲ್ಲಿ ಕುಡಿತು, ನಾವು ಯಾವಾಗಲೂ ಮೈಂಡ್ ಯಾವಾಗಲೂ ಅಲ್ದಾಡ್ತಾ ಇರುತ್ತಲ್ವಾ? ಸೊ ನಮಗೆ ಆತ್ಮ ಸಂಯಮ ಅನ್ನೋದು ಇರೋದಿಲ್ಲ. ಸೊ ಅದನ್ನು ತಂದ್ಕೊಳ್ಳೋದು ತುಂಬ ಕಷ್ಟ ಸೊ ನಮ್ಮ ಇದರಲ್ಲಿ. ಸೊ ಅದೇ ರೀತಿ ಯಜ್ಞ ಅಂದರೆ ಸೊ ಮುಖ್ಯವಾಗಿ ಈ ದ್ರವ್ಯ ಯಜ್ಞವನ್ನು ಮಾಡೋದು ತುಂಬ ಕಷ್ಟ ಈ ಕಲಿಕಾಲದಲ್ಲಿ. ಅದಕ್ಕೆ ಬೇಕಾದಂಥ ಬ್ರಾಹ್ಮಣರು ಬೇಕು, ಅದಕ್ಕೆ ಬೇಕಾದಂಥ ಒಂದು ಎಲ್ಲ ಎಲಿಮೆಂಟ್ಸ್ ಏನೇನಿದೆಯೋ ದ್ರವ್ಯ ಯಜ್ಞಕ್ಕೆ ತುಂಬ ಬೇಕು. ಅದರಿಂದ ಅದಕ್ಕೆ ತುಂಬ ಖರ್ಚು ಕೂಡ ಆಗುತ್ತೆ. ಸೊ ಅದೆಲ್ಲ ನಮ್ಮ ಒಂದು ಈ ಕಲಿಕಾಲದಲ್ಲಿ ಅಷ್ಟೊಂದು ಅಷ್ಟು ಏನು ಹೇಳ್ತಾರೆ ಕಟ್ಟುನಿಟ್ಟಾಗಿ ಮಾಡೋದು, ಪಾಲನೆ ಮಾಡೋದು ಅದನ್ನು ತುಂಬ ಕಷ್ಟ. ಸೊ ಆದ್ದರಿಂದ ಚೈತನ್ಯ ಮಹಾಪ್ರಭು ಈ ಕಲಿಗಾಲಕ್ಕೆ ಯಾವುದು ಸೂಕ್ತ, ಯಾವ ಯಜ್ಞ ಸೂಕ್ತ ಅಂದರೆ ಸಂಕೀರ್ತನ ಯಜ್ಞ ಸೂಕ್ತ ಅಂತೇಳಿ. ಯಾಕೆಂದರೆ ಸಂಕೀರ್ತನ ಯಜ್ಞ ಅಂದರೆ ಸೊ ಭಜನೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಭಜನೆ ಮಾಡ್ತೀವಲ್ಲ, ಅಥವಾ ಶ್ರೀರಾಮ ಭಜನೆ ಈ ಥರ ಮಾಡ್ತೀವಲ್ಲ, ಆ ಥರ ಒಂದು ಯಜ್ಞವನ್ನು ಈ ಕಲಿಗಾಲಕ್ಕೆ ಅವರು ಹೇಳ್ಕೊಟ್ಟಿದ್ದಾರೆ. ಅದನ್ನು ಮಾಡೋದು ಉತ್ತಮ ಅಂತೇಳಿ ಹೇಳ್ತಾರೆ. ಅದೇ ರೀತಿ ವೇದಾಧ್ಯಯನ ಮಾಡೋದು ಯಾರು? ಅದು ಬ್ರಹ್ಮಚಾರಿಗಳು. ಬ್ರಹ್ಮಚರ್ಯ ಮೊದಲ ಒಂದು ಹಂತ ಏನಿದೆಯಾ ಬ್ರಹ್ಮಚರ್ಯ. ಸೊ ಅದು ಸ್ವಾಧ್ಯಾಯ ವೇದಾಧ್ಯಯನ ಅದು ಅವರು ಮಾಡ್ತಾರೆ. ತಪಸ್ಸು ಮಾಡೋದು ಸೊ ಗೃಹಸ್ಥ ಆದ ನಂತರ ನೆಕ್ಸ್ಟು ಸೊ ನಾವು ಗೃಹಸ್ಥನ ಏಜ್ 50 ವರ್ಷಕ್ಕೋ ಎಷ್ಟಕ್ಕೂ ಮುಗಿಯುತ್ತಲ್ಲಿಗೆ ಅವರ ಒಂದು ಇದ್ರ ಮೇಲೆ. ಅದಾದ ನಂತರ ವಾನಪ್ರಸ್ಥ ಆಶ್ರಮದಲ್ಲಿ ಅದು ತಪಸ್ಸು ಬರುತ್ತೆ. ಅಲ್ಲಿ ಅವರು ಎಲ್ಲಾನು ಮನೆ ಮಠ ಎಲ್ಲ ಬಿಟ್ಟು ಎಲ್ಲ ಅವರಿಗೆ ವಯಸ್ಸು ಕೂಡ ಆಗಿರುತ್ತೆ, ಮಕ್ಕಳೆಲ್ಲ ದೊಡ್ಡರಾಗಿರ್ತಾರೆ. ಆಗ ಅವರು ತಪಸ್ಸು ಅಂದರೆ ಕೂತ್ಕೊಂಡು ಇದರಲ್ಲಿ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋದು ಅಂತಲ್ಲ. ತಪಸ್ಸು ಅಂದರೆ ಸೊ ಎಲ್ಲಾನು ಬಿಟ್ಟು ವೈರಾಗ್ಯವನ್ನು ತೊಳೆದು ಸೊ ನಾವು ದೇವರ ಒಂದು ಇದರಲ್ಲಿ
ಮಗ್ನ ಮಗ್ನರಾಗಿ, ಸೊ ಅವರ ಒಂದು ಆ, ಒಲಿಸ್ಕೊಳ್ಳೋದಕ್ಕೆ ನಾವು ಕಂಪ್ಲೀಟ್ ಆಗಿ ನಾವು ಡೆಡಿಕೇಟ್ ಮಾಡ್ಕೊಂಡು ಕೂತ್ಕೋಬೇಕು. ಅದು ತಪಸ್ಸು. ಅದೇ ರೀತಿ ಸರಳತೆ, ನಾವು ಎಷ್ಟು ಸಿಂಪಲ್ ಆಗಿ ನಾವು ಜೀವನ ಮಾಡ್ತೀವಿ ಅಂತೇಳಿ ಅದು ಇಂಪಾರ್ಟೆಂಟ್. ಅಹಿಂಸೆ. ಅಹಿಂಸೆ ಅಂದರೆ ಬರೀ ಪ್ರಾಣಿ ಹಿಂಸೆ ಅಥವಾ ಮನುಷ್ಯನಿಗೆ ತೊಂದರೆ ಕೊಡೋದು ಅದಷ್ಟೇ ಅಲ್ಲ. ಅಹಿಂಸೆ ಅಂದರೆ ಇಲ್ಲಿ ಯಾರು ಒಂದು ಈ ಭಕ್ತಿ ಮಾರ್ಗದಲ್ಲಿ ಭಕ್ತಿಯೋಗಿಯಾಗಿ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ನಾವು ತೊಂದರೆ ಕೊಡಬಾರ್ದು. ಉದಾಹರಣೆಗೆ ಇವಾಗ ಗಂಡ ಆದಂಥವರು ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಪ್ರಜ್ಞೆನಲ್ಲಿ ಇರ್ತಾರೆ ಅಂದ್ಕೊಂಡ್ರೆ ಅವರಿಗೆ ಹೆಂಡತಿ ಆದವರು ಅವರಿಗೆ ತೊಂದರೆ ಕೊಡಂಗಿಲ್ಲ, ಅಥವಾ ಹೆಂಡತಿಯವರು ಇದ್ದರೆ ಮತ್ತೆ ಅವರ ಗಂಡ ತೊಂದರೆ ಕೊಡಬಾರ್ದು. ಅದು ಕೂಡ ಹಿಂಸೆನೇ ಆಗುತ್ತೆ. ಏಕೆಂದರೆ ಅವರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಅವರಿಗೆ ತಾವು ಸಪೋರ್ಟ್ ಆಗಿ ನಿಂತ್ಕೊಳ್ಬೇಕಾಗುತ್ತೆ ಅಂತ. ಅದೇ ರೀತಿ ಸತ್ಯ, ಯಾವತ್ತೂ ನಾವು ಸತ್ಯವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತೇಳಿ. ಸೊ ಕೋಪ ಮಾಡ್ಕೊಳ್ಳೋದು ಅದು ತುಂಬ ಸರ್ವೇ ಸಾಮಾನ್ಯ. ಸೊ ಯಾವ ರೀತಿ ನಾವು ಕೋಪನ ಆ, ಆ, ಯಾವಾಗ ಮಾಡ್ಕೋಬೇಕು. ಸೊ ಕೆಲವೊಂದು ಬಾರಿ ಮಕ್ಕಳ ಮೇಲೆ ಕೋಪ ಬರುತ್ತೆ, ಸೊ ಅದು ಓಕೆ. ಸೊ ಅದೇ ರೀತಿ ನಾವು ಯಾವ ಟೈಮಲ್ಲಿ ಮಾಡ್ಕೋಬೇಕು, ಅದು ಏನಕ್ಕೆ ಕೋಪ ಅನ್ನೋದು ಆ, ತುಂಬ ಕೆಟ್ಟದ್ದು ಅಂತ ಇಲ್ಲಿ ಹೇಳ್ತಾರೆ. ಸೊ ಕೋಪದಿಂದ ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ನೋಡ್ಬೋದು. ಕೋಪ ಬಂದ್ರೆ ಏನಾಗುತ್ತೆ, ಒಂದು ಶ್ಲೋಕ ಇದೆ ನೋಡಿ, ನಮ್ಮ ಭಗವದ್ಗೀತೆ ಮೊದಲೇ ಸ್ಟಾರ್ಟಿಂಗೇನೆ ಹೇಳಿದ್ದಾರೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಾತ್, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತಂದ್ರೆ ಕೋಪದಿಂದ ಅವ್ರು ಹೇಳ್ತಾರೆ, ಕೋಪದಿಂದ ಸಂಪೂರ್ಣವಾಗಿ ನಮ್ಮ ಮೂಢತೆ ಬರುತ್ತೆ ಅಂತ. ಇವಾಗ ಕೋಪಗೊಂಡವನಿಗೆ ಏನಾಗಿರುತ್ತೆ, ಅವನಿಗೆ ಕಂಪ್ಲೀಟ್ ಆಗಿ ಅವನ ಮೈಂಡು ಎಲ್ಲೋ ಹೊಟ್ಟೋಗುತ್ತೆ. ಅವನು ಏನು ಮಾಡ್ತಾನೆ ಅಂತೆಲ್ಲ ಗೊತ್ತೇ ಆಗೋದಿಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ಕ್ರೋಧ ಯಾವುದಕ್ಕೆ ತಗೊಂಡೋಗುತ್ತೆ, ಮೂಢತೆ ಅಂತಂದ್ರೆ ಫುಲಿ ಅವನು ಕಂಪ್ಲೀಟ್ ಆಗಿ ಇದಾಗ್ಬಿಡ್ತಾನೆ, ಮೂಢನಾಗ್ಬಿಡ್ತಾನೆ ಅಂತಂದ್ರೆ ಅವನ ಬುದ್ಧಿ ಓಡ್ದಂಗೆ ಆಗ್ಬಿಡುತ್ತೆ. ಸೊ ಆ ಥರ ಮತ್ತೆ ಮೂಢತೆಯಿಂದ ಏನಾಗುತ್ತೆ, ಸ್ಮೃತಿ ನಮ್ಮ ಒಂದು ಬುದ್ಧಿಶಕ್ತಿನ ಕೂಡ ನಾಶ ಆಗ್ಬಿಡುತ್ತೆ. ಸೊ ಅಂದ್ರೆ ನಾವು ಫಸ್ಟ್ ಮಾಯ ಹೊಟ್ಟೋಗ್ಬಿಡುತ್ತದೆ. ಮಾಯ ಅಂತಂದ್ರೆ ಏನ್ ನಡೀತಿದೆ ನೋಡಿ, ಕೋಪದಲ್ಲಿ ಎಷ್ಟೋ ಜನ ನಾವು ನೋಡಿದೀವಿ, ಎಷ್ಟೋ ಜನ ಕೊಲೆ ಮಾಡ್ತಾರೆ ಅಥವಾ ಇನ್ನೂ ಏನೇನೋ ಮಾಡ್ತಾರೆ, ಅವರಿಗೆ ಗೊತ್ತೇ ಆಗಿರಲ್ಲ. ಆಮೇಲೆ ಅಂದ್ಕೊಳ್ತಾರೆ, ನಾನು ಅಯ್ಯೋ ಇದು ಹೆಂಗಾಯ್ತು, ನನ್ನ ಕೋಪದಲ್ಲಿ ಅದು ಆ ಥರ ಮಾಡ್ಬಿಟ್ಟೆ. ಇವನ್ ಬೈಯೋದು, ಕೆಟ್ಟದಾಗಿ ಬೈ ಬೇರೆಯವ್ರನ್ನ ಇದು ಮಾಡೋದೆಲ್ಲ. ಸೊ ಅವ್ರು ಅಂದ್ಕೊಳ್ತಾರೆ ಆಮೇಲೆ, ಇದ್ಯಾಕೆ ಹಿಂಗಾಯ್ತು, ನನಗೆ ಕೋಪ ಬಂದಾಗ ನನಗೆ ಮನಸ್ಸು ಹಿಡಿತದಲ್ಲಿರಲ್ಲ ಅಂತ ಕೆಲವರು ಹೇಳ್ತಾರೆ ನೋಡಿ. ಅದೇ ರೀತಿ ಅವರು ಕಂಪ್ಲೀಟ್ ಬುದ್ಧಿಶಕ್ತಿ ಮಾಯಗೊಟ್ಟೋಗ್ಬಿಡುತ್ತೆ. ಅನಂತರ ಆ ಮಾಯದಿಂದ ಅವರು ಕಂಪ್ಲೀಟ್ ಬುದ್ಧಿಶಕ್ತಿ ನಾಶ ಆಗುತ್ತೆ. ಬುದ್ಧಿಶಕ್ತಿ ನಾಶ ಆದ್ಮೇಲೆ ಏನಾಗುತ್ತೆ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಅವರು ಇದರಿಂದ ಕೆಳಗೆ ಬೀಳ್ತಾರೆ ಅಂತೇಳಿ, ಅವರ ಒಂದು ಹಂತದಿಂದ ಅವರು ಕೆಳಗಡೆ ಬೀಳ್ತಾರೆ. ಹಾಗಾಗಿ ಕೋಪ ಅನ್ನೋದು ತುಂಬಾ ಕೆಟ್ಟದು. ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಅದು ತುಂಬಾ ಮುಖ್ಯವಾಗುತ್ತೆ. ಸೊ ಅದೇ ರೀತಿ ತ್ಯಾಗ ಸೊ ನಾವು ತ್ಯಾಗದಲ್ಲಿ ಅಂತಂದ್ರೆ ಬೇರೆ, ನೀವು ಶ್ರೀರಾಮಚಂದ್ರರು ಅವರ ತಂದೆ ಜಸ್ಟ್ ಒಂದು ಮಾತು ಹೇಳಿದ ತಕ್ಷಣ ಅವರು ಎಲ್ಲ ಬಿಟ್ಟು, ಇಡೀ ಒಂದು ರಾಜ್ಯಭಾರವನ್ನು ಬಿಟ್ಟು ಕಾಡಿಗೆ ಹೋದ್ರು. ಅದು ತ್ಯಾಗ. ಬಟ್ ಆ ಥರ ತ್ಯಾಗ ಮಾಡೋಕ್ಕಾಗುತ್ತೆ, ಈಗ ಆಗೋದಿಲ್ಲ. ಸೊ ನಮ್ಮಲ್ಲಿ ಏನು ಮಾಡೋದಕ್ಕಾಗತ್ತೆ ದೇವರಿಗೋಸ್ಕರ ನಾವು ಏನು ಕೊಡ್ಬೋದು, ಏನು ಇಲ್ಲಿ ಸ್ಕ್ರಿಪ್ಚರಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಸೊ ನಮ್ಮ ಒಂದು ದುಡಿಮೆನಲ್ಲಿ 50% ಕೊಡಬೇಕು ಅಂತ ಹೇಳ್ತಾರೆ ದೇವ್ರಿಗೆ. ಸೊ 50% ಅಂತಂದ್ರೆ 50% ಅಂದ್ರೆ ಅಷ್ಟು ಶಾಸ್ತ್ರದಲ್ಲಿ ಹೇಳಿರೋದು. ಅಟ್ಲೀಸ್ಟ್ ನಾವು ಎಷ್ಟು ಕೊಡೋಕ್ಕಾಗುತ್ತೋ 1% 2% ಎಷ್ಟು ಕೊಡ್ತೀವಿ ನಾವು, ಅಟ್ಲೀಸ್ಟ್ ದೇವರಿಗೆ ನಮ್ಮ ಒಂದು ಇದರಲ್ಲಿ ಒಂದು ದುಡಿಮೆನಲ್ಲಿ ಅವರಿಗೂ ಕೂಡ. ಯಾಕೆಂದ್ರೆ ದೇವಸ್ಥಾನಕ್ಕೆ ಕೊಡೋದಾಗಿರ್ಬೋದು, ದೇವಸ್ಥಾನ ಕಟ್ಟೋದಕ್ಕಾಗಲಿ, ಅಥವಾ ಈ ದೇವರ ಕೆಲಸದಲ್ಲಿ ಯಾರು ಇರ್ತಾರೆ ಅವರಿಗೆ ಸಹಾಯ ಮಾಡೋದಾಗ್ಲಿ, ಈ ಬ್ರಾಹ್ಮಣರಿಗೆ ಪಾಠ ಪ್ರವಚನ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಹೆಲ್ಪ್ ಮಾಡೋದಾಗ್ಲಿ, ಎಲ್ಲ ಸೇರಿ ಒಟ್ಟು ನಮಗೆಲ್ಲ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ದೇವರಿಗೆ ದಾನ ಕೊಡೋದಾಗ್ಲಿ, ಅದು ಮಾಡ್ಬೋದು ಅಂತ. ಸೊ ಈ ತರ ಸುಮಾರು ಇಲ್ಲಿ ನಾವು ನೋಡ್ತೀವಿ. ಮುಖ್ಯವಾಗಿ ಇಲ್ಲಿ ನೋಡಿ, ತ್ಯಾಗ, ಶಾಂತಿ, ತಪ್ಪು ಹುಡುಕೋದರಲ್ಲಿ ವಿಮುಖತೆ, ಬೇರೆಯವರಲ್ಲೇ ತಪ್ಪು ಹುಡುಕ್ತಾ ಇರ್ತೀವಿ ನಾವು, ಅದೆಲ್ಲ ನಾವು ಮಾಡಬಾರ್ದು ಅಂತೇಳಿ. ಎಲ್ಲ ಜೀವಿಗಳಲ್ಲಿ ದಯ. ಸೊ ನಾವು ಇದು ಮುಖ್ಯವಾಗಿ ಎಲ್ಲ ಜೀವಿಗಳಲ್ಲೂ ಕೂಡ, ಇವನ್ ನಮ್ಮ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ನಾವು ತುಂಬಾ ದಯ ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ದುರಾಸೆ ಇಲ್ದೇ ಇರ್ತಕ್ಕಂಥದ್ದು,
ಅದೇನು ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ. ದೃಢ ಸಂಕಲ್ಪ ಅಂತ ನೋಡಿದ್ರೆ ಒಂದು ಕತೆ ನೆನಪಾಗುತ್ತೆ. ಸೊ ಒಂದು ಗುಬ್ಬಚ್ಚಿ ಇರುತ್ತೆ. ಗುಬ್ಬಚ್ಚಿ ಒಂದು ನದಿ ತೀರದಲ್ಲಿ ಗೂಡಿಟ್ಟಿರುತ್ತೆ. ನದಿ ಸ್ವಲ್ಪ ಮೇಲೆ ಉಕ್ಕಿ ಬಂದು ಅವರ ಗುಬ್ಬಚ್ಚಿದ ಮೊಟ್ಟೆನ ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಆಗ ಗುಬ್ಬಚ್ಚಿ ನೋಡುತ್ತೆ, ಮೊಟ್ಟೆ ಕಾಣಿಸೋದಿಲ್ಲ, ಎಲ್ಲೋಗಿದೆ ಅಂತ. ಮೊಟ್ಟೆ ಕಾಣ್ತಾ ಇಲ್ಲ. ಆಗ ಅದು ಗೊತ್ತಾಗುತ್ತೆ, ಈ ನದಿ ಉಕ್ಕಿ ಮೇಲೆ ಬಂದು ಸ್ವಲ್ಪ ಅದನ್ನ ಮೊಟ್ಟೆಗಳನ್ನೆಲ್ಲ ತಗೊಂಡೋಗ್ಬಿಟ್ಟಿದೆ ಅಂತೇಳಿ. ಆಗ ಅದಕ್ಕೆ ಕೋಪ ಬಂದು ಏನು ಮಾಡುತ್ತೆ ಗುಬ್ಬಚ್ಚಿ, ನಾನು ನೋಡು ನಿಮ್ಮ ಮಾಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಆ ಗುಬ್ಬಚ್ಚಿ ಆ ಮರ ಇದನ್ನ ನೀರನ್ನ ಹೋಗ್ಬಿಟ್ಟು ಒಂದೊಂದೇ ಸಾರಿ ಬಾಯಲ್ಲಿ ತಗೊಳ್ಳೋದು, ನೀರನ್ನ ಹೊರಗೆ ಹಾಕೋದು. ನಿಮ್ಮನ್ನ ನೀರನ್ನ ಕಂಪ್ಲೀಟ್ ನಾನು ಖಾಲಿ ಮಾಡ್ತೀನಿ, ನದಿ ನೀರನ್ನ, ಅದು ರಿವರ್, ನದಿ ನೀರನ್ನ ನಾನು ಕಂಪ್ಲೀಟಾಗಿ ನಾನು ಒಣಗಿಸ್ತೀನಿ, ಖಾಲಿ ಮಾಡ್ತೀನಿ ಅಂತೇಳಿ ಬಾಯಲ್ಲಿ ಒಂದು ತಗೊಳ್ಳೋದು, ಮತ್ತೆ ಹೋಗಿ ಹೊರಗೆ ಹಾಕೋದು. ಸ್ವಲ್ಪ ನೀರು ತಗೊಳ್ಳೋದು ನದಿಯಿಂದ, ಮತ್ತೆ ಹೊರಗೆ ಹಾಕೋದು, ಎಲ್ಲ ಚೆಲ್ತೀನಿ ಅಂತೇಳಿ. ಆ ಥರ ಅದು ಸ್ಟಾರ್ಟ್ ಮಾಡುತ್ತೆ. ಸೊ ನೋಡಿ, ಆ ಗುಬ್ಬಚ್ಚಿ ಬಾಯಲ್ಲಿ ಎಷ್ಟು ಬರ್ತಾ, ನದಿ ನೀರು ಎಷ್ಟಿರುತ್ತೆ, ಆ ಗುಬ್ಬಚ್ಚಿನಲ್ಲಿ ಎಷ್ಟು ಅದು ಖಾಲಿ ಮಾಡೋಕ್ಕಾಗತ್ತಲ್ವಾ. ಸೊ ಅದರ ದೃಢ ಸಂಕಲ್ಪ ಯಾವ ರೀತಿ ಅಂತ ಅಂದರೆ, ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಆಗ ಗುಬ್ಬಚ್ಚಿ ಒಂದು ಸೇಮ್ ಅದೇ ವಂಶದ ಒಂದು ಗರುಡ ನೋಡುತ್ತೆ, ಅದನ್ನು ನೋಡ್ಬಿಟ್ಟು ಬರುತ್ತೆ ಗರುಡ. ಸೊ ಗರುಡ ಅಂದರೆ ನಿಮಗೆ ಗೊತ್ತು, ಈಸ್ ಇದರಲ್ಲಿ ಪಕ್ಷಿಗಳಲ್ಲೆಲ್ಲ ತುಂಬ ಒಂದು ಹೆಸರಾಂತ ಒಂದು ಇದು, ಮತ್ತೆ ದೈವಿ ಗುಣ ಹೊಂದಿರತಕ್ಕಂಥದ್ದು ಗರುಡ. ಸೊ ಅದು ಬಂದು ಹೇಳುತ್ತೆ, ದಯವಿಟ್ಟು ಮೊಟ್ಟೆಗಳನ್ನ ಕೊಟ್ಬಿಡಿ ಅದಕ್ಕೆ. ಅದೇನು ತೊಗೊಂಡೋಗಿದ್ರೆ ನಿಮಗೆ ನದಿಗೆ ಹೇಳುತ್ತೆ, ದಯವಿಟ್ಟು ಮೊಟ್ಟೆಗಳನ್ನ ಕೊಟ್ಬಿಡಿ, ಇಲ್ಲಾಂದರೆ ನಾನು ಸುಮ್ಮನೆ ಬಿಡಲ್ಲ ನಿಮ್ಮನ್ನ ಅಂತ. ಸೊ ಹಾಗಾಗಿ ಅದು ಆ ನಂತರ ನದಿ ಮೊಟ್ಟೆಗಳನ್ನ ವಾಪಸ್ಸು ತಗೊಂಬಂದು ಕೊಡುತ್ತೆ. ಅಂದರೆ ದೃಢ ಸಂಕಲ್ಪ ಹೆಂಗಿರ್ಬೇಕು ಅಂತಂದರೆ, ಈವನ್ ಅದು ಚಿಕ್ಕದೇ ಆಗಿಲ್ಲ, ನಮಗೆ ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ, ನಾವು ಟ್ರೈ ಮಾಡಬೇಕು ಅಲ್ವಾ. ಸೊ ಆ ಗುಬ್ಬಚ್ಚಿ ಹೆಂಗೆ ಅದು ನಿಜವಾಗ್ಲೂ ಅದಕ್ಕೆ ಎಷ್ಟು ದೃಢ ಸಂಕಲ್ಪ ಇತ್ತು ಅಂದರೆ, ನೋಡಿ ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಅದು ಮಾಡಿದರೆ ಅದು ಕೆಲಸ ಮಾಡ್ತಾ ಹೋಯ್ತು ಅದು. ಹಾಗಾಗಿ ನಮ್ಮ ಒಂದು ಎಫರ್ಟ್ ಹೆಂಗಿರ್ಬೇಕು ಅಂದರೆ ನಮ್ಮಲ್ಲಿ ಆ ಥರ ಇರಬೇಕು ಫಸ್ಟ್. ಆನಂತರ ಬೇರೆ ಬಂದು ನಮ್ಮ ಕೈಲಿ ಆಗಿಲ್ಲ ಅಂದ್ರೂ ಬೇರೆ ಈ ಥರ ಗರುಡ ಥರ ಒಂದು ದೇವರು ಬಂದು ಮತ್ತೆ ಇನ್ನೊಂದು ಯಾರಾದರೂ ಬಂದು ಹೆಲ್ಪ್ ಮಾಡಿ ನಮಗೆ ಅದನ್ನ ಇದು ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದು ದೃಢ ಸಂಕಲ್ಪ. ಒಂದು ನಿಮಿಷ, ಯಾರು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ತೇಜಸ್ಸು, ಸೊ ಕ್ಷಮೆ. ಸೊ ಇದೆಲ್ಲ ತೇಜಸ್ಸು ಮುಖ್ಯವಾಗಿ ಕ್ಷತ್ರಿಯರಿಗೆ ಅದು ಇಂಪಾರ್ಟೆಂಟು. ಸೊ ಅಂದ್ರೆ ಕ್ಷಮಾಗುಣ ಇರಬೇಕು. ಯಾವುದೇ ರೀತಿಯಲ್ಲೂ ನಾವು ಯಾರಾದರೂ ಒಬ್ಬರು ಬಂದು ಕ್ಷಮೆ ಕೇಳಿದ್ರೆ ಅಂದರೆ ಅದನ್ನು ಕ್ಷಮಿಸೋ ಒಂದು ಗುಣ ಇರಬೇಕು. ಇಲ್ಲ ಆದ್ರೂ ಕೂಡ ಕ್ಷಮೆ ಕೇಳಿದ್ದಾದ್ರೂ ಕೂಡ ನಾವು ಅವ್ರ ಮೇಲೆ ಒಂದು ಹಾಗೆ ಇಟ್ಕೊಳ್ಳೋದಾಗಲಿ ಇದನ್ನು ಮಾಡಬಾರ್ದು ಅಂತೇಳಿ. ಸ್ಥೈರ್ಯ ಹಂಗಿರಬೇಕು. ಶುಚಿತ್ವ ಮುಖ್ಯವಾಗಿ ಬಾಹ್ಯ ಶುಚಿತ್ವ ಮತ್ತು ಅಂತರಂಗ ಶುಚಿತ್ವ ಎರಡನ್ನೂ ಕೂಡ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅಂತರಂಗ ಬಾಹ್ಯವಾಗಿ ನಾವು ದಿನನಿತ್ಯ ನಾವು ಸ್ನಾನ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ನಾವು ಬಾಹ್ಯವಾದಂಥ ಶುಚಿತ್ವ ಕಾಪಾಡ್ತೀವಿ. ಅಂತರಂಗ ಶುಚಿತ್ವ ಕಾಪಾಡೋದು ಹೇಗೆ ಅಂದರೆ, ದೇವರ ಒಂದು ಜಪ ಮಾಡೋದಾಗಿರ್ಬೋದು, ದೇವರ ಒಂದು ಆರಾಧನೆ ಮಾಡೋದು, ಅವ್ರು ವರ್ಷಿಪ್ ಮಾಡೋದು, ಇದರಿಂದ ನಾವು ಶುಚಿತ್ವ ಇಂಟರ್ನಲ್ ಅಂತರಂಗ ಶುಚಿತ್ವವನ್ನು ಕಾಪಾಡ್ಕೊಳ್ತೀವಿ. ಅದೇ ರೀತಿ ಅಸೂಯಿಂದನೇ ಮತ್ತೆ ಗೌರವಕ್ಕಾಗಿ ಆಸೆ ಪಡ್ದಂಗಿರೋದು ಅಂತೇಳಿ. ಸೊ ಗೌರವಕ್ಕಾಗಿ ಆಸೆ ಪಡ್ದಂಗಿರೋದು ಅಂತಂದರೆ ಮುಖ್ಯವಾಗಿ ನಮಗೆ ಗೊತ್ತಿರೋ ಒಂದು ಕತೆ, ಇವರು ಯಾರು, ದಕ್ಷ ಪ್ರಜಾಪತಿ. ದಕ್ಷ ಅವರು ಏನು ಮಾಡ್ತಾರೆ ಅಂದರೆ, ಅವರ ಮಗಳಾದ ದಾಕ್ಷಾಯಿಣಿ, ಅವರು ನಮ್ಮ ಲಾರ್ಡ್ ಶಿವ ಅವರ ಹೆಂಡತಿ ದಾಕ್ಷಾಯಿಣಿ. ಅವರಿಗೆ ಇಷ್ಟ ಇರಲ್ಲ ಶಿವನಿಗೆ ಕೊಟ್ಟು ಮದುವೆ ಮಾಡೋದು ದಕ್ಷಗೆ. ಆದರೂ ಕೂಡ ಮಗಳು ಇಷ್ಟಪಟ್ಲು ಅಂತೇಳಿ ಕೊಟ್ಟು ಮದುವೆ ಮಾಡ್ತಾರೆ. ಯಾಕೆಂದರೆ ಶಿವ ಹೆಂಗೆ ಮಾಡ್ತಾರೆ ಅಂದರೆ, ಅವರು ಯಾವಾಗಲೂ ಇದರಲ್ಲಿರ್ತಾರೆ, ಅದರಲ್ಲಿ ಏನು ಹೇಳ್ತೀವಿ ಅದಕ್ಕೆ, ಸಮಾಧಿ ಮತ್ತು ಹೆಣಗಳು ಸುಟ್ಟಿರೋದು ಜಾಗ, ಆ ಒಂದು ಸ್ಮಶಾನದಲ್ಲಿ ಇರ್ತಾರೆ ಅವರು. ಮತ್ತೆ ಅವ್ರಿಗೆ ಸರಿಯಾಗಿ ಬಟ್ಟೆ ಹಾಕೊಳ್ಳೋದಿಲ್ಲ. ಸೊ ಆ ಥರ ಅವರ ಒಂದು ಮನಸ್ಸಲ್ಲಿದ್ದಿದ್ದು ಆ ಥರ, ಅವರು ಕೆಟ್ಟ ಒಂದು ಅಭಿಪ್ರಾಯ ಶಿವನ ಮೇಲೆ. ಸೊ ಹಾಗಾಗಿ
ಅವ್ರಿಗೆ ಕೊಟ್ಟು ಮದುವೆ ಮಾಡೋದು ಇಷ್ಟ ಇರಲ್ಲ. ಆದ್ರೆ ದಾಕ್ಷಾಯಿಣಿ ಅವ್ರಿಗೆ ಇಷ್ಟಪಟ್ಟು ಅವ್ರೇನ್ ಮಾಡ್ತಾರೆ, ಕೊನೆಗೆ ಮಗಳ ಒಂದು ಆಸೆ ಮೇರೆಗೆ ಮದುವೆ ಮಾಡ್ತಾರೆ, ಇಷ್ಟ ಇಲ್ಲದಿದ್ರು ಕೂಡ. ಆದರೆ ಒಂದು ಸಾರಿ ಅವರು ಆಮ್, ಒಂದು ದೊಡ್ಡದಾಗಿ ಒಂದು ಯಜ್ಞವನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲರನ್ನೂ ಕರೀತಾರೆ ಆ ಟೈಮಲ್ಲಿ, ಎಲ್ಲರನ್ನೂ ಕರೀತಾರೆ. ಇಡೀ ದೇವತೆಗಳು, ಮತ್ತೆ ಮುನಿವರಿಯರು, ಮತ್ತೆ ಎಲ್ಲ ಸೇಜಸ್ ಎಲ್ಲರನ್ನೂ ಕರೀತಾರೆ. ಆಗ ಬಟ್ ಲಾರ್ಡ್ ಶಿವನ್ ಮಾತ್ರ ಕರೆಯೋದಿಲ್ಲ. ಅವ್ರ ಹೆಂಡತಿನೂ ಕರೆಯೋದಿಲ್ಲ. ಮಗಳು ಹೆಂಡತಿ ಅಂದ್ರೆ ಶಿವನ ಹೆಂಡತಿ ಮಗಳು ದಾಕ್ಷಾಯಣಿನೂ ಕರೆಯಲ್ಲ. ಬೇರೆಯವರೆಲ್ಲರನ್ನೂ ಕರೀತಾರೆ. ಬಟ್ ಆದರೆ ಅವ್ರಿಗೆ ಹೇಗೋ ದಾಕ್ಷಾಯಣಿಗೆ ಗೊತ್ತಾಗುತ್ತೆ, ನಮ್ಮ ತಂದೆ ಒಂದು ದೊಡ್ಡದಾಗಿ ಒಂದು ಯಜ್ಞ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರನ್ನೂ ಕರೆದಿದ್ದಾರೆ. ಬಟ್ ನಮ್ಮನ್ನು ಅಂತ ಗೊತ್ತಾಗುತ್ತೆ. ಆದ್ರೂ ತಂದೆ ಅಲ್ವೇ ಅಂತ ಹೇಳ್ಬಿಟ್ಟು ಅವರು ದಾಕ್ಷಾಯಣಿ ಹೋಗೋದಕ್ಕೆ ಇದಕ್ಕೆ ಯಜ್ಞಕ್ಕೆ ರೆಡಿ ಆಗ್ತಾರೆ. ಶಿವ ಹೇಳ್ತಾರೆ ನಾನು ಬರೋದಿಲ್ಲ ಅಂತೇಳಿ, ನಾನು ಬರೋದಿಲ್ಲ. ಬಟ್ ಆದ್ರೂ ಅವರು ಒತ್ತಾಯದ ಮೇರೆಗೆ ಮಗ ಹೆಂಡತಿ ಒತ್ತಾಯದ ಮೇರೆಗೆ ಅವ್ರು ಬರ್ತಾರೆ. ಬಂದು ಎಲ್ಲರೂ ಕೂತಿರ್ತಾರೆ. ಲಾರ್ಡ್ ಶಿವ ಏನು ಮಾಡಿದ್ದಾರೆ, ಅವರು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆಗ ದಕ್ಷ ಎಂಟ್ರಿ ಆಗ್ತಾನೆ ಆ ಸಭೆಗೆ, ಯಜ್ಞಕ್ಕೆ. ಎಲ್ಲರೂ ಎದ್ದು ನಿಂತ್ಕೊಂಡು ಕೈ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ. ದಕ್ಷ ಅಂದರೆ ಅವರು ತುಂಬ ಪ್ರಜಾಪತಿ ಅಲ್ವಾ, ಸೊ ಅವರು ಮುಖ್ಯವಾಗಿ ಈ ಮುನಿವರಿಯರ್ಗಿನ ಮೇಲಿರ್ತಾರೆ ಅವರು. ಸೊ ಹಾಗಾಗಿ ಅವರೆಲ್ಲ ಎದ್ದು ನಿಂತ್ಕೊಳ್ತಾರೆ. ಶಿವ ಮಾತ್ರ ಎದ್ದು ನಿಂತ್ಕೊಳ್ಳಲ್ಲ, ಏಕೆಂದರೆ ಅವನು ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಸೊ ಆಗ ದಕ್ಷನಿಗೆ ಕೋಪ ಬರುತ್ತೆ. ದಕ್ಷನಿಗೆ ಕೋಪ ಬಂದು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಿವ, ನೀನೇನು, ನಾನು ಬಂದರೆ ನನಗೆ ಒಂದು ಮರ್ಯಾದೆ ಕೊಡೋದಿಲ್ಲ, ನಿನ್ಗೆ ಗೌರವ ಕೊಡೋದಿಲ್ಲ, ನೀನೇನು ಅಂತ ತಿಳ್ಕೊಂಡಿದ್ಯಾ? ಇಲ್ಲಿ ಸ್ಮಶಾನದಲ್ಲಿ ಹೋಗಿ ಮಲ್ಕೊಂತೀಯ, ನಿನಗೆ ಬಟ್ಟೆ ಮೇಲೆ ವಾಸನೆ ಬರುತ್ತೆ ನಿನ್ನ ನನ್ನ ಹತ್ರ ಬಂದರೆ. ಸೊ ಆ ಥರ ಅಂದರೆ ಕೆಟ್ಟದಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ದಕ್ಷ. ಆಗ ಶಿವನಿಗೆ ಕೋಪ ಬರುತ್ತೆ. ಸೊ ಶಿವನಿಗೆ ಕೋಪ ಬರುತ್ತೆ, ಆದರೂ ಸುಮ್ಮನೆ ಇರ್ತಾನೆ. ಕೊನೆಗೆ ಅವರ ಮಗಳು, ದಕ್ಷನ ಮಗಳು ದಾಕ್ಷಾಯಣಿ ಏನು ಮಾಡ್ತಾರೆ, ನನ್ನ ಗಂಡನನ್ನ ಈ ಥರ ನೀವು ಬೈತಾ ಇದ್ದೀರ ಅಂತೇಳಿ ಅವರಿಗೆ ಕೋಪ ಬಂದು, ಸೊ ಹೋಗ್ಬಿಟ್ಟು ಅಲ್ಲಿ ಯಜ್ಞದಲ್ಲಿರ್ತಕ್ಕಂಥ ಬೆಂಕಿಗೆ ಅವಳು ಕೊನೆಗೆ ಆಹುತಿ ಆಗ್ತಾಳೆ. ಸೊ ಆಹುತಿ ಆದ ತಕ್ಷಣ ಶಿವನಿಗೆ ಕೋಪ ತಡ್ಕೊಳ್ಳೋದಕ್ಕಾಗಲ್ಲ. ಆಗ ಕೋಪದಿಂದ ವೀರಭದ್ರನನ್ನು ಸೃಷ್ಟಿ ಮಾಡ್ತಾರೆ ಶಿವ. ವೀರಭದ್ರ ಅವರ ಒಂದು ಸೃಷ್ಟಿಯಿಂದ ಬಂದು ಇವ್ರನ್ನ ದಕ್ಷನನ್ನ ತಲೆನ ಎರಡು ಭಾಗ ಅಂದರೆ ತಲೆ ತೆಗಿತಾರೆ. ತಲೆ ತೆಗೆದಾಗ ಅದು ವೀರಭದ್ರ ಕೇಳಿದಾರಲ್ವ ನೀವು, ವೀರಭದ್ರ ಸ್ವಾಮಿ ಅವರು ಶಿವನ ಒಂದು ಕೋಪದಿಂದ ಬಂದಿದ್ದು ಯಾರನ್ನ, ದಕ್ಷನನ್ನ ಒಂದು ಸಂಹಾರ ಮಾಡೋದಕ್ಕೆ. ಅವರ ತಲೆ ಮತ್ತೆ ದೇಹನ ಎರಡು ಭಾಗ ಮಾಡ್ತಾನೆ ಅವ್ರದ್ದು ಯಾರು, ವೀರಭದ್ರ. ಸೊ ಆ ನಂತರ ಅದೇ ದಾಕ್ಷಾಯಣಿ ಮುಂದಿನ ಒಂದು ಇದರಲ್ಲಿ ಪಾರ್ವತಿಯಾಗಿ ಬಂದು ಶಿವನ ಸೇರ್ತಾರೆ. ಸೊ ಅದು ಆ ದಕ್ಷ ಒಂದು ಗೌರವಕ್ಕಾಗಿ, ಲಾರ್ಡ್ ಶಿವ ನನಗೆ ಇದನ್ನು ಕೊಡಲಿಲ್ಲ, ನನಗೆ ಗೌರವ ಎದ್ದು ನನಗೆ ಇದನ್ನು ಗೌರವ ಕೊಟ್ಟಿಲ್ಲ ಅಂತೇಳಿ ಆ ಕೋಪದಿಂದ ಏನೇನೆಲ್ಲ ಆಯ್ತು ನೋಡಿ, ಅವನು ಪ್ರಾಣನೇ ಹೊರಟೋಯ್ತು. ಸೊ ಆ ನಂತರ ಎಲ್ಲ ಮುನಿವರಿಯರು, ಅಲ್ಲಿರ್ತಕ್ಕಂಥ ಋಷಿಗಳು ಎಲ್ಲ ಬಂದು ಇದನ್ನ ಕೇಳ್ಕೊಂಡು ಮತ್ತೆ ಅವರಿಗೆ ಜೀವನ ವಾಪಸ್ ಬೇಕು ಅಂತೇಳಿ ಕೇಳ್ಕೊತಾರೆ. ಮತ್ತೆ ಶಿವ ವಾಪಸ್ ಕೊಡ್ತಾನೆ. ಬಟ್ ಆದರೆ ಸೊ ಸೇಮ್ ಅದೇ ಮುಖ ಸಿಗಲ್ಲ ಅವರಿಗೆ, ಅದೇ ತಲೆ ಸಿಗಲ್ಲ, ಬೇರೆ ತಲೆ ಹಾಕ್ತಾರೆ. ಸೊ ಅದು ಒಂದು ಕತೆ. ಸೊ ಇದು ಏನು ಕೇಳಿದೆ ಅಂದರೆ, ಇದು ಗೌರವಕ್ಕಾಗಿ ನಾವು ಏನೆಲ್ಲ ಮಾಡ್ತೀವಿ ಅಂತೇಳಿ, ನಮಗೆ ಗೌರವ ಬೇಕು ಅಂತೇಳಿ. ಸೊ ಯಾವತ್ತು ನಾವು ಗೌರವಕ್ಕೆ ಆಸೆ ಪಡಬಾರ್ದು ಅಂತೇಳಿ. ಸೊ ಇಷ್ಟು ದೈವಿ ಗುಣಗಳು. ಸೊ ಇದರಲ್ಲಿ ನಮಗೆ ತುಂಬ ಕಾಲ ಹೊಟ್ಟೋಯ್ತು ದೈವಿ ಗುಣಗಳನ್ನ ಹೇಳೋದಕ್ಕೆ. ನೆಕ್ಸ್ಟು ನಾವು ನೋಡೋಣ, ಮುಖ್ಯವಾಗಿ 26 ಈ ದೈವಿ ಗುಣಗಳು, ಇವು ನಮಗೆ ತುಂಬ ಇಂಪಾರ್ಟೆಂಟು ಕೂಡ, ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ 5ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡೋಣ. ದೈವಿ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀ ಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದಯವಿಟ್ಟು ಯಾರಾದರೂ ಓದಿ ಅನುವಾದನ. ಆಧ್ಯಾತ್ಮಿಕ ಗುಣಗಳು ಮುಕ್ತಿಗೆ ಅನುಕೂಲಕರವಾಗಿವೆ, ಆದರೆ ದೈತ್ಯ ಗುಣಗಳು ಬಂಧನಕ್ಕೆ ಕಾರಣವಾಗುತ್ತವೆ. ಕಳಪೆ ಬಿಡು, ಪಾಂಡವ ಕುಲದ ಮಾತು. ನಿನ್ನಲ್ಲಿ ದೈವಿ ಗುಣಗಳಿರುವುದರಿಂದ ನೀನು ಚಿಂತೆ ಮಾಡಬೇಕಿಲ್ಲ. ಸೊ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಸೊ ಆಧ್ಯಾತ್ಮಿಕ ಗುಣಗಳು ಮುಖ್ಯವಾಗಿ ನಮಗೆ ಮುಕ್ತಿಗೆ
ಆ, ಮುಕ್ತಿ ಪಡೆಯೋದಕ್ಕೆ, ಲಿಬರೇಷನ್ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಆದರೆ ದೈತ್ಯ ಗುಣಗಳು ಏನಕ್ಕೆ ಮುಖ್ಯವಾಗಿ ನಮಗೆ ಬಂಧನಕ್ಕೆ ಒಳಗಾಗೋದಕ್ಕೆ ಕಾರಣ ಆಗ್ತವೆ ಅಂತ ಹೇಳಿ ಮುಖ್ಯವಾಗಿ ಹೇಳ್ತಾರೆ. ಆದರೆ ನೀನು ಅರ್ಜುನ, ಸೊ ನೀನು ದೈವಿ ಗುಣಗಳನ್ನು ಒತ್ತು ಬಂದಿದ್ದೀಯೇ ನೀನು ಅಂದ್ರೆ ಅವನಿಗೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಏನಂತ ಇಲ್ಲಿ ಹೇಳ್ತಾರೆ, ಆಧ್ಯಾತ್ಮಿಕ ಗುಣಗಳು ನಮಗೆ ಲಿಬರೇಷನ್, ಮುಕ್ತಿಗೆ ಈಸಿ ಆಗುತ್ತೆ ಅಂತ. ಅದಕ್ಕೆ ನಾವು ಯಾವತ್ತು ಆಧ್ಯಾತ್ಮಿಕ ಗುಣಗಳನ್ನು ನಾವು ಪಡೆಯೋದಕ್ಕೆ ನಾವು ಆದಷ್ಟು ಚಿಂತನೆ ಮಾಡಬೇಕು. ದೈತ್ಯ ಗುಣಗಳನ್ನು ನಾವು ಬದಿಗಿಟ್ಟು ಸೊ ಆಧ್ಯಾತ್ಮಿಕ ಗುಣಗಳ ಕಡೆಗೆ ನಾವು ಆದಷ್ಟು ಪ್ರಯತ್ನ ಮಾಡಿದರೆ ಸೊ ಮುಕ್ತಿಗೋಸ್ಕರ ಅನುಕೂಲ ಆಗುತ್ತೆ ಅಂತೇಳಿ. ಶ್ಲೋಕ 6 ಏನ್ ಹೇಳ್ತಿದ್ದಾರೆ, ಸೊ ದೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಂ ಮೇ ಶೃಣು. ಓದಿ ದಯವಿಟ್ಟು ಅನುವಾದ. ಪ್ರಾರ್ಥನೆ. ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಅಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಅಸುರಿ ಗುಣಗಳನ್ನು ಕೇಳು. ಸೊ ಇಲ್ಲಿ ನಾನು ಅರ್ಜುನನಿಗೆ ಹೇಳ್ತಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಸೊ ಈ ಜಗತ್ನಲ್ಲಿ ಯಾವುದೇ ಸೃಷ್ಟಿ ನೋಡಿದರೂ ಕೂಡ ಅದರಲ್ಲಿ 2 ವಿಧ ಮುಖ್ಯವಾಗಿ, ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ಸೊ ಈ ಗುಣಗಳನ್ನು ಹೊಂದಿರತಕ್ಕಂಥ ಈ ಪ್ರಕೃತಿ, ಇವನ್ ನಾವು ಕೂಡ ಪ್ರಕೃತಿನೇ, ಮನುಷ್ಯನು ಕೂಡ ಪ್ರಕೃತಿನೇ. ಅಂದ್ರೆ ಸೊ ನಮ್ಮಲ್ಲಿ 2 ಥರ ಇರುತ್ತೆ. ಸೊ ನಾವು ನಮ್ಮ ದೇಹ ಪ್ರಕೃತಿ, ಒಳಗಡೆ ಇರತಕ್ಕಂಥದ್ದು ಆತ್ಮ ಮಾತ್ರ ನಮ್ಮ ಜೀವ. ಸೊ ಎರಡನ್ನೂ ಮುಖ್ಯವಾಗಿ ಸೇರ್ಕೊಂಡಿರುತ್ತೆ. ನಾವು ಈ ಆತ್ಮ ಅನ್ನೋದು ಪ್ರಕೃತಿ ಜೊತೆಗೆ ಸೇರ್ಕೊಂಡಿರುತ್ತೆ ಅಷ್ಟೇನೆ. ಸೊ ಅಲ್ಲಿ ಏನಾಗುತ್ತೆ, ಈ ಯಾವುದೇ ಸೃಷ್ಟಿ ನೋಡಿದ್ರು, ಹೊರಗಡೆ ಕಾಣೋದು ನೋಡಿದ್ರು ಅದರಲ್ಲಿ 2 ಥರ ವರ್ಗ ಇರುತ್ತೆ. ಒಂದು ಅಸುರ ವರ್ಗ ಮತ್ತೆ ಇನ್ನೊಂದು ದೈವಿ ವರ್ಗ. ಸೊ ಇಲ್ಲಿವರೆಗೂ ನಾವು ನೋಡಿದ್ವಿ ಅಸುರಿ ವರ್ಗ, ದೈವಿ ಗುಣಗಳನ್ನ, ಯಾವ್ಯಾವ 26 ದೈವಿ ಗುಣಗಳನ್ನು ಅಂತೇಳಿ ನೋಡಿದ್ವಿ. ಈಗ ನೋಡೋದು ಅಸುರಿ ಗುಣಗಳನ್ನ ನಾವು ಮುಂದೆ ಹೇಳ್ತಾ ಹೋಗ್ತಾರೆ, ನೋಡೋಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಅನುವಾದ ಹೇಳಿ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಸೊ ಆಸುರಿ ಮನೋಭಾವ, ಆಸುರಿ ಗುಣಗಳಿರ್ತಕ್ಕಂಥವ್ರಿಗೆ ಸೊ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಮುಖ್ಯವಾಗಿ ಅವ್ರಿಗೆ ಜ್ಞಾನದ ಒಂದು ಕೊರತೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ನೋಡಿ ಶುಚಿತ್ವವಿಲ್ಲ. ಶುಚಿತ್ವ ಅಂತಂದ್ರೆ ಅವ್ರಿಗೆ ಮುಂಚೆನೆ ಒಳಗಡೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಇಲ್ಲ ಅವ್ರಿಗೆ. ಸೊ ಮುಖ್ಯವಾಗಿ ನಾವು ನೋಡೋದಿದ್ರೆ ನೋಡಿ, ಕೆಲವೊಬ್ರು ತುಂಬಾ ಚೆನ್ನಾಗಿ ಇರ್ತಾರೆ, ನೋಡೋದಕ್ಕೆ ಹೊರಗಡೆ ಒಳ್ಳೊಳ್ಳೆ ಒಂದು ಬಟ್ಟೆಯನ್ನು ಧರಿಸ್ಕೊಂಡು ತುಂಬಾ ಚೆನ್ನಾಗಿ ಹೊರಗಡೆ ಕಾಣ್ತಾರೆ. ಬಟ್ ಒಳಗಡೆ ಇರ್ತಕ್ಕಂಥ ತುಂಬಾ ಕೆಟ್ಟದಾಗಿ, ಅವರ ಯೋಚನೆಗಳು ಕೂಡ ಕೆಟ್ಟದಿರುತ್ತೆ, ಅವರ ವರ್ತನೆಗಳು ಕೂಡ ಕೆಟ್ಟದಿರುತ್ತೆ. ಬಟ್ ಆದ್ರೆ ಕೆಲವರು ಈವನ್ ಶುಚಿತ್ವ ಇಲ್ಲ ಅಂದ್ರೂ ಒಳಗಡೆ ಮನಸ್ಸಲ್ಲಿ ಒಳ್ಳೇದಿರುತ್ತೆ. ಈ ತರ ಅವ್ರಿಗೆ ಮುಖ್ಯವಾಗಿ ಅಸುರಿ ಮನೋಭಾವದವರಿಗೆ ಶುಚಿತ್ವವಿಲ್ಲ, ಇವನ್ ಒಳಗಡೆನೂ ಹೊರಗಡೆನೂ ಎರಡನ್ನೂ ಇರಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಅವರಲ್ಲಿ ಮತ್ತೆ ಸನ್ನಡತೆ, ಒಳ್ಳೆ ನಡತೆನೂ ಕೂಡ ಇಲ್ಲ, ಬಾಯಿ ಬಿಟ್ರೆ ತಪ್ಪು, ಸುಳ್ಳು, ಆ ಥರ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ದುರ್ಯೋಧನ ಗೊತ್ತು, ಪಾಂಡವರು ನಾವು ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತು ಅವನಿಗೆ. ಸೊ ಆದ್ರೂ ಅವನು ಏನೆಲ್ಲ ಮಾಡಿ ಗೆಲ್ಲೋದಕ್ಕೆ ನೋಡ್ತಾನೆ ಅಲ್ವಾ. ಅವನಿಗೆ ಗೊತ್ತು ಪಾಂಡವರು ಯಾವ ರೀತಿ ಅವರೆಲ್ಲ ಎಷ್ಟು ಸಾರಿ, ಇವನ್ ಕುರುಕ್ಷೇತ್ರಗಿಂತ ಮುಂಚೆನೆ 2-3 ಸಾರಿ ಅವರು ಸೋತಿದ್ದಾರೆ. ಅವ್ರನ್ನ ಪಾಂಡವರು ಇದು ಮಾಡಿ ಸೋಲಿಸಿದ್ದಾರೆ. ಗೊತ್ತು ಅವರಿಗೆ ಪಾಂಡವರ ವಿರುದ್ಧ ನಮಗೆ ಗೆಲ್ಲೋದಕ್ಕಾಗಲ್ಲ ಅಂತ ಗೊತ್ತು. ಸೊ ಆದ್ರೂ ಅವರು ನೋಡಿ ಏನೆಲ್ಲ ಮಾಡ್ತಾರೆ, ಎಷ್ಟೆಲ್ಲ ಟ್ರೈ ಮಾಡ್ತಾರೆ. ಅದನ್ನ ಅವನ ಮೇಲೆ ಅವ್ರನ್ನ ಏನಾದರೂ ಮಾಡಿ ನಾವು ಮುಗಿಸಿ ನಮಗೆ ರಾಜ್ಯಭಾರ ನಾವೇ ಮಾಡಬೇಕು ಅಂತೇಳಿ. ಸೊ ಅದು ಅಸುರಿ ಭಾವ. ನಮಗೆ ಗೊತ್ತು ನಾವು ಇದು ಮಾಡೋ ಕೆಲಸಗಳು ಕೆಟ್ಟದ್ದು ಅಂತ ನನಗೆ ಗೊತ್ತು, ಆದ್ರೂ ನೋಡ್ತೀನಿ, ಆದ್ರೂ ಮಾಡ್ತೀನಿ ಆ ಕೆಲಸನ. ಈಗ ನೋಡಿ ಕಳ್ತನ ಮಾಡೋರಿಗೆ ಅವ್ರಿಗೆ ಗೊತ್ತದು ಮಾಡೋದು, ಅಥವಾ
ಬೇರೆ ಇನ್ನೊಂದೇನೋ ಕೆಲಸ ಮಾಡೋರಿಗೆ, ಕೆಟ್ಟದ ಕೆಲಸ ಮಾಡೋರಿಗೆ ಅವ್ರಿಗೆ ಗೊತ್ತಿದ್ದು ಕೆಟ್ಟ ಕೆಲಸ ಅಂತ ಹೇಳಿ. ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ, ಆದ್ರೂ ಮಾಡ್ತಾರೆ ಅವರು. ಯಾಕೆಂದ್ರೆ ಅವರ ಒಂದು ಈ ಸೆನ್ಸ್ ಎಂಜಾಯ್ಮೆಂಟ್, ಈ ನಮಗೆ ಇಂದ್ರಿಯಗಳ ಒಂದು ಆ, ಭೋಗದಲ್ಲಿ ನಾವು ಮಗ್ನರಾದರೆ ಯಾವುದು ಕಾಣಲ್ಲ ನಮಗಲ್ಲಿ. ಅದು ಒಳ್ಳೆಯದು ಕೆಟ್ಟದು ಮುಖ್ಯವಾಗಿ ನಮಗೆ ಇಂದ್ರಿಯಗಳ ಒಂದು ಭೋಗ. ಸೊ ನಮ್ಗೆ ಇಂದ್ರಿಯ ಕೈಗೆ ನಮ್ಮ ಮನಸ್ಸು ಕೊಟ್ಟರೆ ಮುಗೀತು ಅಂತೇಳಿ. ಸೊ ಇಲ್ಲಿ ಅದೇ ರೀತಿ ದುರ್ಯೋಧನದು ಕತೆ. ಅವನಿಗೆ ಕೃಷ್ಣ ಇದ್ದಾರೆ ಅವ್ರ ಜೊತೆ, ನಮಗೆ ಗೆಲ್ಲೋದಕ್ಕಾಗಲ್ಲ ಅಂತಲೂ ಗೊತ್ತು. ಬಟ್ ಆದ್ರೂ ಅವರು ಏನೆಲ್ಲ ಕಷ್ಟಪಡ್ತಾರೆ, ಏನೆಲ್ಲ ಮಾಡ್ತಾರೆ ನೋಡಿ. ಅವ್ರಿಗೆ ಕಾಡಿ ಕಳಿಸ್ತಾನೆ. ಕಾಡಿ ಕಳಿಸಿದ ಮೇಲೆ ಕೂಡ ಅವರು ಅಲ್ಲಿ ಮೇಣದ ಒಂದು ಅರಗಿನ ಮನೆ ಕಟ್ತಾರೆ. ಅರಗಿನ ಮನೆ ಕಟ್ಟಿದ್ದಾರು ಇವ್ರ ಕಡೆನೇ ಒಬ್ಬ ಹೋಗ್ಬಿಟ್ಟು ಅದನ್ನ ಅರಗಿನ ಮನೆ ಕಟ್ಟಿಸ್ತಾನೆ. ಕಟ್ಟಿಸ್ಬಿಟ್ಟು ಅದನ್ನ ಬೆಂಕಿನಲ್ಲಿ ಅವ್ರನ್ನ ಸಾಯಿಸ್ಬೇಕು ಅಂತ, ಮನೆಗೆ ಬೆಂಕಿ ಇಟ್ಬಿಟ್ಟು ಸಾಯಿಸ್ಬೇಕು ಅಂತೇಳಿ. ಈ ಮೇಣದ ಬತ್ತಿ ಅಂತಾರಲ್ಲ, ಆ ಥರದ್ದೊಂದು ಅದು ಮನೆ. ಅದರಲ್ಲಿ ಒಂದು ಸ್ವಲ್ಪ ಬೆಂಕಿ ಇಟ್ಟರೆ ಫುಲ್ ಮನೆನೇ ಹೊತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಕಟ್ಟಿ ಅದನ್ನು ಸುಡಕ್ಕೆ ನೋಡ್ತಾರೆ ಅವ್ರನ್ನ. ಸೊ ಆಮೇಲೆ ಅಜ್ಞಾತವಾಸದಲ್ಲಿ ಇದ್ದಾಗ ಅಲ್ಲಿ ಹೋಗಿ ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ಪತ್ತೆ ಹಚ್ಚಬೇಕು ಅಂತೇಳಿ ತುಂಬ ಟ್ರೈ ಮಾಡ್ತಾರೆ. ಸೊ ಈ ಥರ ಎಷ್ಟೊಂದು ಅವನು ಟ್ರೈ ಮಾಡ್ತಾನೆ, ಎಲ್ಲ ಗೊತ್ತಿದ್ದು ಕೂಡ ಮಾಡ್ತಾನೆ. ಸೊ ಅದು ಮತ್ತೆ ಅವರು ಇದು ಪಗಡೆ ಆಟದಲ್ಲಿ ಸೋಲ್ಸೋದು, ಈ ಥರ ಎಲ್ಲ ಕೆಲಸನೂ ಮಾಡ್ತಾನೆ. ಅದು ಅಸುರಿ ಸ್ವಭಾವ ಅಂತಂದರೆ ನಮಗೆ ಗೊತ್ತಿರುತ್ತೆ ಅದನ್ನು ಮಾಡೋದು ತಪ್ಪು ಅಂತೇಳಿ, ಆದ್ರೂ ನಾವು ಅದನ್ನು ಮಾಡ್ತೀವಿ. ಅದು ಓಕೆ. ಇಲ್ಲಿ ಮುಖ್ಯವಾಗಿ ಒಂದು ಕತೆ, ಈ ಅಸುರಿ ಮತ್ತೆ ದೇವತೆಗಳು ಮತ್ತೆ ರಾಕ್ಷಸರ ಒಂದು ಪೋಷಕರು ಯಾರು ಅಂತೇಳಿ ನೋಡೋದಾದ್ರೆ, ಸೊ ಅದಿತಿ ಬಂದು ಇವರು ಅದಿತಿ ಮತ್ತೆ ದಿತಿ ಇಬ್ರು ಅಕ್ಕ ತಂಗಿಯರು. ಅದಿತಿ ಮಕ್ಕಳು ಎಲ್ಲ ದೇವತೆಗಳು, ದಿತಿ ಮಕ್ಕಳು ಎಲ್ಲ ರಾಕ್ಷಸರು. ಹೇಗೆ ಐತ್ರಿ ನೋಡಿ, ಅವರೊಬ್ರು ಒಂದೇ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥವ್ರು ಅಕ್ಕ ತಂಗಿ. ಸೊ ಒಬ್ಬರಲ್ಲಿ ಒಂದು ಒಳ್ಳೆಯ ದೈವಿಕ ಒಂದು ಗುಣಗಳು, ಇನ್ನೊಬ್ಬರಲ್ಲಿ ಅವ್ರು ಹುಟ್ಟಿದಂಥ ಮಕ್ಕಳು ಕೂಡ ದೈವಿಕ ಒಂದು ಗುಣಗಳನ್ನು, ಎಲ್ಲ ದೇವತೆಗಳು. ಅವ್ರ ಮಕ್ಕಳೆಲ್ಲ, ಅದಿತಿ ಮಕ್ಕಳೆಲ್ಲ ದೇವತೆಗಳು. ಸೊ ಆದರೆ ದಿತಿ ಮಕ್ಕಳೆಲ್ಲ ಕಂಪ್ಲೀಟ್ ಆಗಿ ನಾವು ನೋಡೋದು ರಾಕ್ಷಸರು ಅಂತೇಳಿ. ಸೊ ಅವರ ತಂದೆ, ಇವರ ಗಂಡ ಯಾರು? ಕಶ್ಯಪ ಮುನಿ. ಒಬ್ಬರೇ ಗಂಡ ಇಬ್ಬರಿಗೂ. ಕಶ್ಯಪ ಮುನಿ ಇಬ್ಬರನ್ನು ಮದುವೆ ಆಗ್ತಾನೆ, ಅದಿತಿಗೂ ಕೂಡ ಮತ್ತೆ ದಿತಿಗೂ ಕೂಡ. ಸೊ ಬಟ್ ಆದರೆ ಹುಟ್ಟಿದಂಥ ಮಕ್ಕಳು ರಾಕ್ಷಸರು, ಒಬ್ಬರಿಗೆ ಇನ್ನೊಬ್ಬರಿಗೆ ದೇವತೆಗಳು. ನೋಡಿ ಯಾವ ರೀತಿ ಅಂತೇಳಿ ನಾವು ಇಲ್ಲಿ ನೋಡಿ. ಮುಖ್ಯವಾಗಿ ನಾವು ನೋಡೋದಾದ್ರೆ ಅದಿತಿ ಏನಕ್ಕೆ ರಾಕ್ಷಸ ಇವರು ಕುಲದಲ್ಲಿ ಮಕ್ಕಳು ಹುಟ್ಟುತ್ತವೆ ಅಂತಂದ್ರೆ, ಕಶ್ಯಪ ಮುನಿ ಒಂದು ಸಂಜೆ ಅವರು ಯಜ್ಞದಲ್ಲಿ ಮಗ್ನರಾಗಿರ್ತಾರೆ. ಬಟ್ ದಿತಿಗೆ ಅವ್ರ ಜೊತೆ ಸೇರ್ಬೇಕು ಅಂತ ಆಸೆ ಆಗುತ್ತೆ. ಆಗ ಅವರು ತುಂಬಾ ಕೇಳ್ಕೊತಾರೆ, ಯಾರಿಗೆ? ಕಶ್ಯಪ ಮುನಿಗೆ. ಸೊ ಬಟ್ ಕಶ್ಯಪ ಮುನಿ ಪೂಜೆ ಮಾಡ್ತಿರ್ತಾರೆ, ಬಟ್ ಆದರೂ ಬಿಡೋದಿಲ್ಲ ಅವರು. ಇಲ್ಲ, ಸಂಜೆ ಕಾಲ ಇದು ನಾನು ಪೂಜೆನಲ್ಲಿ ಮಗ್ನನಾಗಿದ್ದೀನಿ, ದಯವಿಟ್ಟು ಸೊ ನನ್ನ ಹತ್ರ ಬರಬೇಡ ಇವಾಗ ಅಂತ ಹೇಳ್ತಾರೆ. ಆದ್ರೂ ದಿತಿ ಇಷ್ಟಪಟ್ಟು, ಇಲ್ಲ ನನಗಿದೇ ಇಷ್ಟು ಟೈಮು ಮುಖ್ಯ ಅಂತೇಳಿ ಆ ಸಂಜೆಯ ಟೈಮಲ್ಲಿ ಅಥವಾ ಸಾಯಂಕಾಲದ ಒಂದು ಟೈಮಲ್ಲಿ ಮತ್ತು ಅದು ಪೂಜೆ ಟೈಮಲ್ಲಿ ಅವರು ಒಂದಾಗ್ತಾರೆ. ಆಗ ಹುಟ್ಟಿದಂಥ ಮಕ್ಕಳು ಯಾರು? ಹಿರಣ್ಯಕಶಿಪು ಅಂಡ್ ಮತ್ತೆ ಹಿರಣ್ಯಾಕ್ಷ. ಸೊ ಇದು ಕೆಟ್ಟ ಕಾಲದಲ್ಲಿ ಅಥವಾ ಒಂದು ಪೂಜೆ ಒಂದು ಸಮಯದಲ್ಲಿ ಅವರು ಒಂದಾಗಿದ್ದಕ್ಕೆ ಹುಟ್ಟಿದಂಥ ಮಕ್ಕಳು ಕೆಟ್ಟ ಮಕ್ಕಳು, ಅಂದರೆ ರಾಕ್ಷಸ ಕುಲದವರು ಹುಡ್ತಾರೆ. ರಾಕ್ಷಸ ಒಂದು ಗುಣಗಳನ್ನು ಹೊತ್ತು ಹುಡ್ತಾರೆ. ಅದು ಕಶ್ಯಪನಿಗೆ ಗೊತ್ತಾಯ್ತು, ಮಕ್ಕಳು ಹುಟ್ಟತಕ್ಕಂಥ ಮಕ್ಕಳು ರಾಕ್ಷಸಿ ಗುಣದವರು ಹುಡ್ತಾರೆ ಅಂತೇಳಿ. ಅವ್ರು ನೋಡಿ ಕೊನೆಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಯಾವ ರೀತಿ ಇಡೀ ಒಂದು ಯಾರು ಹಿರಣ್ಯಾಕ್ಷ ಇದನ್ನ ಭೂಮಂಡಲನ್ನೇ ಹೋಗಿ ಮುಳುಗಿಸಿದ್ರು ನೀರೊಳಗಡೆ. ಅದನ್ನು ಮತ್ತೆ ದೇವ್ರು ಬಂದು ಮತ್ತೆ ಅವನ್ನ ವಾಪಸ್ ತರಬೇಕಾಯ್ತು ಮೇಲಕ್ಕೆ. ಅದೇ ರೀತಿ ನಮಗೆ ಭಕ್ತ ಪ್ರಹ್ಲಾದಿಗೆ ಎಷ್ಟು ತೊಂದರೆ ಕೊಟ್ಟರು ಅಲ್ವಾ. ಸೊ ಈ ತರ ಒಂದು ರಾಕ್ಷಸಿ ಗುಣದವರು ಅವ್ರಿಗೆ ಹುಡ್ತಾರೆ ಅಂತೇಳಿ. ಮತ್ತೆ ಅದರಿಂದ ಇವರಿಂದ ನೆಕ್ಸ್ಟ್ ಮುಖ್ಯವಾಗಿ ನೋಡೋದಾದ್ರೆ, ಅದೇ ವಾಮನ ಬಂದು ಇದು ಕತೆ ನಿಮಗೆ ಗೊತ್ತಿದೆ. ನಾನು ಮತ್ತೆ ಅದನ್ನ ಆದಿತಿ ಹೋಗಿ ಕೇಳ್ಕೊಂತಾರೆ. ಸೊ ಈ ಬಲಿ ಮಹಾರಾಜ ಏನ್ ಮಾಡ್ತಾರೆ, ಸ್ವರ್ಗದಲ್ಲಿ ಹೋಗ್ಬಿಟ್ಟು ಎಲ್ಲಾ ದೇವತೆಗಳನ್ನು ಕೂಡ ಅಲ್ಲಿಂದ ಓಡಿಸ್ಬಿಟ್ಟು ಅವರು ರಾಜ್ಯಭಾರ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏಕೆಂದ್ರೆ ಇವನ್ ಬಲಿ ಮಹಾರಾಜನು ಕೂಡ ದೈತ್ಯ ಕುಲದವ್ರವರು. ಸೊ ಹಾಗಾಗಿ ಅಲ್ಲಿ ಏನಾಯ್ತು, ಆಗ ದಿತಿ ಹೋಗಿ ಕಶ್ಯಪನ ಮತ್ತೆ ಇವ್ರನ್ನ ಕೇಳ್ಕೊಂತಾರೆ ದೇವ್ರ ಹತ್ರ.
ಏನಾದರೂ ಮಾಡಿ ನಮ್ಮ ದೇವತೆಗಳನ್ನು ಕಾಪಾಡಿ ಅಂತ. ದೇವತೆಗಳೆಲ್ಲ ಅವ್ರ ಮಕ್ಕಳು ಅದಿತಿ ಮಕ್ಕಳು. ಸೊ ಹಾಗಾಗಿ ದೇವರು ವಾಮನ ರೂಪದಲ್ಲಿ ಬರ್ತಾರೆ. ವಾಮನ ರೂಪದಲ್ಲಿ ಬಂದು ಬಲಿ ಮಹಾರಾಜನ್ನ ಕೆಳಗಡೆ ತಳ್ತಾರೆ. ಸೊ ಅವರು ಬಂದು 3 ಹೆಜ್ಜೆ ಜಾಗ ಕೇಳ್ತಾರಲ್ವ, ಆನಂತರ ತಗೊಳ್ಳಿ ಅಂತ ಕೊಟ್ಟಾಗ ಅವರು ಒಂದು ಪಾದ ಅವರ ತಲೆ ಮೇಲೆ, ಒಂದು ಪಾದ ನೆಲದ ಮೇಲೆ, ಇನ್ನೊಂದು ಪಾದ ಆಕಾಶದ ಮೇಲೆ ಇಡ್ತಾರೆ. ಫುಲ್ಲು ಕವರ್ ಆಗಿ ಹೋಗ್ಬಿಡುತ್ತೆ. ಇನ್ನೊಂದು 3ನೇ ಪಾದ ಎಲ್ಲಿಡ್ಲಿ ಅಂತ ಕೇಳಿದಾಗ ಜಾಗನೇ ಇಲ್ಲ. ಆಗ ಬಲಿ ಮಹಾರಾಜ ನನ್ನ ತಲೆ ಮೇಲೆ ಇಡಿ ಅಂತೇಳಿ. ಸೊ ಹಾಗೆ ಅವ್ರನ್ನ ಬಲಿ ಮಹಾರಾಜನ್ನ ಕೆಳಗಡೆ ತಳ್ತಾರೆ. ಆಗ ದೇವತೆಗಳಿಗೆ ಮತ್ತೆ ಸ್ವರ್ಗದಲ್ಲಿ ಜಾಗ ಸಿಗುತ್ತೆ. ಸೊ ಆ ರೀತಿ ವಾಮನ ಬಂದರು. ಅದಿತಿ ಒಂದು ಕೇಳ್ಕೊಂಡಿದ್ದಕ್ಕೆ, ಅದೇ ರೀತಿ ದಿತಿಗೂ ಕೂಡ ಅವಳು ಕೆಟ್ಟ ಒಂದು ಗುಣದ ಒಂದು ಸ್ವಭಾವ ಅವಳಿಗೂ ಕೂಡ ಕೊನೆಗೆ ಅವರು ಹೆಲ್ಪ್ ಮಾಡ್ತಾರೆ. ಒಳ್ಳೆ ಒಂದು ವ್ರತಗಳು ಮಾಡೋದಕ್ಕೆ ಹೇಳ್ತಾರೆ. ಸೊ ಪುಂಸವನ ವ್ರತ ಅಂತೇಳಿ, ಅಂದರೆ ದಾನ ಧರ್ಮ ಚಿಕ್ಕದಾಗಿ, ಅವರಿಗೆ ಹೆಚ್ಚಾಗಿ ಮಾಡೋದಕ್ಕಾಗಲ್ಲ. ಬಿಕಾಸ್ ಅವರಲ್ಲಿ ಕೆಟ್ಟ ಒಂದು ಗುಣಗಳಿರೋದ್ರಿಂದ ಅಷ್ಟೊಂದು ಮಾಡೋಕ್ಕಲ್ಲ. ಹಾಗಾಗಿ ಚಿಕ್ಕದ ಒಂದು ಇವರಿಗೆ ಸನ್ಯಾಸಿಗಳಿಗೆ ಭಿಕ್ಷೆ ಕೊಡೋದಾಗ್ಲಿ, ಒಳ್ಳೆ ಮಾತುಗಳು ಆಡೋದಾಗ್ಲಿ, ಈ ಥರ ಚಿಕ್ಕದ ಒಂದು ವ್ರತ ಹೇಳ್ತಾರೆ. ಅದರಿಂದ ಅವ್ರಿಗೆ 49 ಮಾರುತಗಳು ಹುಡ್ತಾರೆ. ಅವರು ದೇವಿ ಗುಣಗಳು ಹುಟ್ಟಿರ್ತಕ್ಕಂಥವ್ರು. ಸೊ ಹೀಗೆ ದೇವರ ಒಂದು, ಅಥವಾ ನಮ್ಮ ಶಾಸ್ತ್ರದ ಮೂಲಕ ಏನೇನು ಶಾಸ್ತ್ರಗಳು ಏನು ಹೇಳುತ್ತೆ ಒಳ್ಳೇದು ಮಾಡಬೇಕು ಅಂತೇಳಿ, ಸೊ ಅದನ್ನು ನಾವು ಮಾಡ್ತಾ ಹೋದರೆ ನಮಗೆ ಒಳ್ಳೇದು ಆಗುತ್ತೆ ಅಂತೇಳಿ. ಇದು ಒಂದೇ ಅಕ್ಕ ತಂಗಿನ ಸ್ಟಾಪ್ ಆಯಿತು, ಶೇರ್ ಮಾಡ್ತೀವಿ ಮತ್ತೆ. ನೋಡಿ, ಅಕ್ಕ ತಂಗಿನಲ್ಲಿ ಒಬ್ಬರಲ್ಲಿ ದೈವಿ ಗುಣ, ಒಬ್ಬರಲ್ಲಿ ರಾಕ್ಷಸ ಗುಣ. ಸೊ ಅದು ನಾವು ನೋಡ್ಬೋದು ಅಂತೇಳಿ. ನೆನ್ಪಿಟ್ಕೊಳ್ಳಿ, ಅದಿತಿ ದಿತಿ. ನೆಕ್ಸ್ಟ್ ಶ್ಲೋಕ 11-12 ಕೋಣ. ಚಿಂತಮ ಪರಿಮೇಯಾಂ ಚ ಪ್ರಲಯಂತಮುಪಾಶ್ರಿತಾಃ ಕಾಮೋಪಭೋಗ ಪರಮಾಯೇತಾವದಿತಿ ನಿಶ್ಚಿತಾಃ ಆಶಾಪಾಶತೈ ಶತೈರ್ಬದ್ಧ ಕಾಮಕ್ರೋಧಪರಾಯಣಾಃ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಗಿಯಾನ್. ಯಾರಾದರೂ ಓದಿ ಅನುವಾದನ? ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವನು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರು ಅಳೆಯಲಾಗದ ಆತಂಕ, ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಇಲ್ಲಿ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಅವಾಗಲೇ ಇಂದ್ರಿಯ ಭೋಗಕ್ಕೆ ನಾವು ಮೊರೆ ಹೋಗ್ಬಿಡ್ತೀವಿ ಮುಖ್ಯವಾಗಿ. ಸೊ ಇಂದ್ರಿಯ ಭೋಗಕ್ಕೆ ನಾವು ಮೊರೆ ಹೋದ್ರೆ, ಸೊ ನಮ್ಮಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಾಗೋದಿಲ್ಲ. ಸೊ ಅದು ಮುಖ್ಯ ನಮ್ಗೆ ಇಂದ್ರಿಯ ಭೋಗ. ನಮ್ಮ ಕಣ್ಣು ಇಂದ್ರಿಯ ಅಂತಂದ್ರೆ ಅವೇ ಅಲ್ವಾ, ಕಣ್ಣು, ಮೂಗು, ಬಾಯಿ, ಅದನ್ನ ಕಿವಿ. ಸೊ ಒಳ್ಳೆ ವಾಸನೆ ಬಂದ್ರೆ ನಮ್ಗೆ ಅದನ್ನ ತಿನ್ಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಒಳ್ಳೆ ಒಂದು ಪಿಕ್ಚರ್ ಒಂದು ನೋಡಬೇಕು, ಅಥವಾ ಮೂವಿ ಆಗಿರ್ಬೋದು, ಮತ್ತಿನ್ನೊಂದು ಆಗಿರ್ಬೋದು, ನೋಡಬೇಕು ಅನಿಸುತ್ತೆ. ಅದೇ ರೀತಿ ರುಚಿ, ಕೇಳ್ಬೇಕಾರದು, ಇದೆಲ್ಲ ಹೆಂಗೆ ಅಂದರೆ ನಮಗೆ ಇದ್ರ ಮೇಲೆ ನಾವು ಮನಸ್ಸನ್ನು ಇಟ್ಟರೆ ಅದು ನಮ್ಮನ್ನ ಎಲ್ಲಿ ಬೇಕಲ್ಲಿ ಅಲ್ಲಿ ತಗೊಂಡು ಹೋಗ್ತಾ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಿ, ಬುದ್ಧಿಶಕ್ತಿ ಮೂಲಕ ಕಂಟ್ರೋಲ್ ಮಾಡಿದರೆ ನಾವು ಕೆಟ್ಟ ಒಂದು ಗುಣಗಳನ್ನು ಅವಾಯ್ಡ್ ಮಾಡ್ಬೋದು ಅಂತೇಳಿ. ಸೊ ಇದೇ ನಮಗೆ ಮುಖ್ಯವಾಗಿ. ಸೊ ಇದನ್ನು ನಾವು ಹೇಳ್ತಾರೆ ನೋಡಿ, ಹೀಗೆ ಬದುಕಿನ ಕೊನೆಯವರೆಗೂ ಅವರದು ಅಳೆಯಲಾಗದ ಆತಂಕ ಅಂತ. ಯಾರು ಇಂದ್ರಿಯ ಭೋಗದಲ್ಲಿ ಸುಖದಲ್ಲಿ ಮಗ್ನರಾಗಿರ್ತಾರೆ ಅವರಿಗೆ ಅದನ್ನು ಯಾವತ್ತೂ ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸೊ ಯಾರು ನೋಡಿ ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದ ಕಾಮಕ್ರೋಧಗಳ ತನ್ಮರೆಯಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನೋಡಿ, ಮುಖ್ಯವಾಗಿ ನಾವು ಮೂವಿ ಆ್ಯಕ್ಟ್ರೆಸ್ ಅಲ್ಲೆಲ್ಲ ನೋಡ್ತೀವಲ್ವಾ, ಒಳ್ಳೆ ಎಂಗೇಜ್ ಆಗಿದ್ದಾಗ ಅವರು ಚೆನ್ನಾಗಿ ದುಡ್ಡು ಮಾಡ್ತಾರೆ. ವಯಸ್ಸಾದ್ಮೇಲೆ ಅವ್ರಿಗೆ ಮೂವಿ ಸಿಗ್ದಂಗೆ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ಬೇರೆ ಕೆಟ್ಟ ಒಂದು ದಾರಿಯಲ್ಲಿ ಇಡೋದಕ್ಕೆ ಸಾಧ್ಯತೆ ಇರುತ್ತೆ ಅಂತೇಳಿ. ಯಾವಾಗ ನಾವು ನ್ಯೂಸಲ್ಲಿ ನೋಡಿದೀವಲ್ವಾ,
ಒಳ್ಳೆ ಒಂದೇ ಹೆಸರಾಂತ ನಟಿ ವೇಶ್ಯಾವಾಟಿಕೆಗೆ ಹೋಗಿದ್ದು ವಯಸ್ಸಾದ್ಮೇಲೆ. ಅವರಿಗೆ ದುಡ್ಡು ಸಿಗದಂಗೆ ಆಯಿತು. ಆಗ ವೇಶ್ಯಾವಾಟಿಕೆನಲ್ಲಿ ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದು ನಾವು ನ್ಯೂಸಲ್ಲಿ ನೋಡಿದ್ವಿ. ಹೀಗೆ ಸೊ ಅಂದರೆ ಈ ಇಂದ್ರಿಯ ತೃಪ್ತಿಗೋಸ್ಕರ ಅವರು ಕೆಟ್ಟ ದಾರಿ ಹಿಡಿತಾರೆ ಅಂತೇಳಿ. ಸೊ ಅದನ್ನು ನಾವು ಮುಖ್ಯವಾಗಿ ನಾವು ಈ ಸುದ್ದಿವಾಹಿನಿಗಳಲ್ಲಿ ತುಂಬ ನೋಡ್ಬೋದು ನಾವು ಅಂತೇಳಿ. ಸೊ ನಾವು ಇಂದ್ರಿಯ ನಿಗ್ರಹ ಯಾರು ಮಾಡ್ತಾರೆ ಅವರು ದಯವಿಟ್ಟು ಖಂಡಿತವಾಗಿ ಇಂದ್ರಿಯ ನಿಗ್ರಹ ಹೇಗೆ ಮಾಡೋಕ್ಕಾಗುತ್ತೆ ಅಂದರೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೆಂಗೆಂದ್ರೆ ಈ ತುಂಬಿದ್ದು ಮುಚ್ಚಿರೋ ಒಂದು ಪಾತ್ರೆಗೆ ನೀವೇನು ಒಳಗಡೆ ಹಾಕೋದಕ್ಕಾಗಲ್ಲ ಅಲ್ವಾ. ಸೊ ಅದನ್ನು ಓಪನ್ ಆಗಿರೋ ಪಾತ್ರೆ ಇದ್ದರೆ ನಾವು ಏನಾದರೂ ಒಂದು ಹಾಕ್ಬೋದು. ಸೊ ಹಾಗಾಗಿ ಮುಚ್ಚಿರೋ ಪಾತ್ರೆ ಅಂದರೆ ಈ ಇಂದ್ರಿಯ ಭೋಗದಲ್ಲಿ ಇರ್ತಾರಲ್ಲ ಅವ್ರಿಗೆ ಮುಚ್ಚಿದ ಪಾತ್ರೆ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ನಾವೇನು ಹೇಳಿದ್ರು ಅವರು ತಲೆ ಒಳಗೆ ಹೋಗೋದಿಲ್ಲ ಅವರು. ಯಾಕೆಂದರೆ ಅವರು ಇಂದ್ರಿಯ ಭೋಗದಲ್ಲೇ ಇಂದ್ರಿಯ ಒಂದು ಸುಖದಲ್ಲಿ ಮಗ್ನರಾಗಿರ್ತಾರೆ. ಹಾಗಾಗಿ ಸೊ ಯಾವಾಗಲೂ ಓಪನ್ ಇರೋ ಒಂದು ಪಾತ್ರೆ ಆಗಿರ್ಬೇಕು. ನಮ್ಮಲ್ಲಿ ಏನು ಶಾಸ್ತ್ರಗಳ ಒಂದು ವಿಚಾರ ಆಗಿರ್ಬೋದು, ಏನಾದರೂ ಒಂದು ಹೇಳಿದರೆ ಅದು ಒಳಗಡೆ ಹೋಗೋ ಥರ ಇರಬೇಕು ಅಂತ, ಓಪನ್ ಆಗಿರೋ ಪಾತ್ರೆ ಥರ ಇರಬೇಕು ಅಂತ. ಸೊ ಇದು ಮುಖ್ಯವಾಗಿ ಸೊ ದುಡ್ಡಿಗೋಸ್ಕರ ಅಥವಾ ನಮ್ಮ ಒಂದು ಎಂಜಾಯ್ಮೆಂಟ್ಗೋಸ್ಕರ ಭೋಗಕ್ಕೋಸ್ಕರ ಏನು ಬೇಕಾದರೂ ಯಾವ ದಾರಿ ಕೆಟ್ಟ ದಾರಿ ಆದರೂ ಸರಿ ಹಿಡಿತಾರೆ ಅಂತ ಹೇಳಿ ನೀವು ಈ ಪ್ರಪಂಚದಲ್ಲಿ ಭೌತಿಕ ಪ್ರಪಂಚದಲ್ಲಿ ತುಂಬ ನೋಡ್ತೀರ ಅದನ್ನು. ಯಾಕೆಂದರೆ ಅವರಿಗೆ ಜ್ಞಾನದ ಕೊರತೆ. ಓಕೆ, ಸೊ ಇಲ್ಲಿ ನೋಡಿ 13-15 ಒಂದು ಸ್ವಲ್ಪ ಕ್ವಿಕ್ ಆಗೋಣ, ಟೈಮ್ ಇನ್ನೊಂದು 5 ನಿಮಿಷ ಇದೆ. ಇದಮದ್ಯ ಮಯ ಲಬ್ಧಮಿಮಂ ಪ್ರಾಪ್ಸ್ಯೈ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತ ಶತ್ರುರ್ನಿಷ್ಠೆ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಡ್ಯೋ ಬಿಚನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಜ್ಞಾನ ವಿಮೋಹಿತಾಃ. ಯಾರಾದ್ರೂ ದಯವಿಟ್ಟು ಹೇಳಿ, ಮ್ಯೂಟ್ ಮಾಡ್ಕೊಳ್ಳಿ. ಓದಿ ಅನುವಾದನ ಇದನ್ನ ಯಾರಾದ್ರೂ? ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಚನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲಾ ತರ ಪ್ರಭು ಭೋಗ ಪಡುವವನು. ನಾನೇ ನನ್ನ ಇತರ ಶತ್ರುಗಳನ್ನು ಕೊಲ್ಲಲ್ಪಡುವುದು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನೂ ನಾನೇ. ನಾನು ಸಂಪೂರ್ಣ ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಷ್ಟು ದಾನ ಮಾಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ನೋಡಿ, ಸೊ ಈ ಅಸೂರಿ ಸ್ವಭಾವದ ಬಗ್ಗೆನೇ ಹೇಳ್ತಿರೋದು ಮುಖ್ಯವಾಗಿ. ಸೊ ಅವರು ಮುಖ್ಯವಾಗಿ ಏನ್ ತಿಳ್ಕೊಂತಾರೆ ಅಂದ್ರೆ, ಸೊ ನನ್ನ ಹತ್ರ ಇಷ್ಟೊಂದು ಆಸ್ತಿ ಇದೆ, ನನ್ನ ಹತ್ರ ಇಷ್ಟೊಂದು ಸಂಪತ್ತಿದೆ, ಸೊ ನಾನು ಇದನ್ನ ಸಂಪಾದನೆ ಮಾಡಿದ್ದೇನೆ, ನನ್ನಿಂದ ನಾನೇ ಇದೆಲ್ಲ ಮಾಡಿದ್ದು ಅಂತ ಅಂದ್ಕೊಳ್ತಾನೆ. ಸೊ ನನ್ನಿಂದನೇ ಇದೆಷ್ಟೊಂದೆಲ್ಲ ಮಾಡೋಕ್ಕಾಗಿದ್ದು. ಸೊ ಆ ಥರ ನಾನು ಅಂತ ಅವನಿಗೆ ಮನಸ್ಸಿಗೆ ಬಂದ್ಬಿಡುತ್ತೆ. ಸೊ ನನ್ನ ಹತ್ರ ಇಷ್ಟಿದೆ, ಅವ್ರ ಹತ್ರ ಅಷ್ಟಿಲ್ಲ, ನನ್ನ ಹತ್ರ ತುಂಬ ಜಾಸ್ತಿ ಇದೆ ಅವ್ರಿಗಿನ್ನ. ಈ ಥರ ಒಂದು ಕಂಪೇರ್ ಬೇರೆಯವ್ರಿಗೆ ಒಂದು ಕಂಪೇರ್ ಮಾಡಿಕೊಂಡು ಅದರಿಂದ ಅವರು ಇದನ್ನ ಹೆಚ್ಕೊಳ್ಳೋದು ಅವ್ರನ್ನ. ಸೊ ಅದೇ ರೀತಿ ನನ್ನ ಒಂದು ವೈರಿ ಶತ್ರುವಲ್ಲಿದ್ದಾನೆ, ಸೊ ಅವನೇನಾದರೂ ಮಾಡಿ ಅವನು ಕೆಳಗೆ ಹೋಗ್ಬೇಕು, ಅವನ ಕೆಳಗೆ ಬೀಳಿಸ್ಬೇಕು, ನಾನು ಅವನಿಗಿನ್ನ ಜಾಸ್ತಿ ಮಾಡಬೇಕು, ಅವನೇನಾದರೂ ಮಾಡಿ ಕೆಳಗೆ ಬೀಳಿಸ್ಬೇಕು. ಅವನ್ನ ಇನ್ನೂ ನೋಡಿದಿರ ಎಷ್ಟೋ ಜನ ಕೊಲ್ಲೋದಕ್ಕೂ ರೆಡಿ ಇರ್ತಾರೆ ಶತ್ರುಗಳನ್ನ ಅಲ್ವಾ. ಸೊ ಆ ಥರ ಒಂದು ಮನೋಭಾವ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತು ನಾನೇ ಇದನ್ನೆಲ್ಲ ಎಂಜಾಯ್ ಮಾಡಬೇಕು, ಸೊ ಬೇರೆಯವ್ರಿಗೆ ಯಾವುದನ್ನು ಅದನ್ನು ಎಂಜಾಯ್ ಮಾಡೋದಕ್ಕೆ ಬಿಡದಂಗೆ ಇರೋದು. ಸೊ ಮತ್ತು ನಾನು ತುಂಬ ಬಲಶಾಲಿ, ತುಂಬ ಶಕ್ತಿವಂತ ನಾನು ಅಂತ ರಾವಣಾಸುರ ಹೆಂಗೆ ಹೇಳ್ತಿದ್ದಲ್ವಾ. ಸೊ ರಾವಣಾಸುರ ಅವನು ಯಾವ ಥರ ಅಂದ್ಕೊಳ್ತಿದ್ದು ನೋಡಿದ್ರೆ ಬಲಗಡೆ ಪಿಕ್ಚರ್ ಕೂಡ,
ಸೊ ದುರ್ಯೋಧನ ಮತ್ತೆ ಈ ರಾವಣಾಸುರ, ಸೊ ಅವರೆಲ್ಲ ಅಂದ್ರೆ ನಾನೇ ಬಲಶಾಲಿ, ನನ್ನನ್ನ ಯಾರ ಕೈಲೂ ನನ್ನ ಸೋಲಿಸೋದಕ್ಕಾಗಲ್ಲ ಅಂತೇಳಿ ಅಂದ್ಕೊಂಡಿದ್ದು ರಾವಣ. ಸೊ ಮತ್ತೆ ಅದೇ ರೀತಿ ದುರ್ಯೋಧನ ಕೂಡ. ಸೊ ಅವರು ನಾನು ಬಲಶಾಲಿ, ಮುಖ್ಯವಾಗಿ ನಾನು ಹೇಳ್ದಂಗೆ ಇಲ್ಲಿ ಮೊಹಮ್ಮದ್ ಅಲಿ ಬಗ್ಗೆ ಎಷ್ಟು ಹೇಳಿದ್ನಲ್ಲ, ಒಬ್ರು ಬಾಕ್ಸಿಂಗ್ ಪಟು ಇದ್ರು ಮೊಹಮ್ಮದ್ ಅಲಿ ಅಂತೇಳಿ. ಅವನು ಅಂದ್ಕೊಳ್ದೆ, ಅವನು ಯಾವಾಗಲೂ ಅವ್ರನ್ನ ಬಾಕ್ಸಿಂಗ್ ಅಲ್ಲಿ ಅವನು ಗೆದ್ದಾಗ ನಾನೇ ಎಲ್ಲ, ನನ್ನ ಯಾರ ಕೈಲಿ ಈ ಪ್ರಪಂಚದಲ್ಲಿ ಸೋಲ್ಸಕ್ಬೇಕಾಗೋದಿಲ್ಲ ಬಾಕ್ಸಿಂಗ್ ಅಂತೇಳಿ ತುಂಬಾ ಅವನು ಹೇಳ್ಕೊಳ್ತಾ ಇದ್ದ. ಸೊ ಕೊನೆಗೆ ಅವನಿಗೆ ಒಂದು ಕಾಯಿಲೆ ಬಂತು, ಪಾರ್ಕಿನ್ಸನ್ ಅಂತ ಒಂದು ಕಾಯಿಲೆ ಬಂತು. ಆಗ ಅವನಿಗೆ ಈ ಟ್ರೋಫಿನ ಇದನ್ನ ಒಂದು ಫಂಕ್ಷನಿಗೆ ಕರೆದಿರ್ತಾರೆ. ಅವನಿಗೆ ಫಂಕ್ಷನಿಗೆ ಕರೆದಾಗ ಒಂದು ಇದನ್ನ ಇಟ್ಕೊಂಡು ಹೋಗ್ತಾರೆ ನೋಡಿ, ಒಲಿಂಪಿಕ್ಸ್ಗೆ ಒಂದು ಮುಂಚೆ ಒಂದು ಏನು ಹೇಳ್ತಾರೆ ಅದಕ್ಕೆ ಹೆಸರು ಗೊತ್ತಾ, ನೆನಪರ್ತಾ ಇಲ್ಲ. ಅದನ್ನ ಹಚ್ಬೇಕು, ಫಸ್ಟು ಲ್ಯಾಂಪನ್ನು ಹಚ್ಬೇಕು. ಅದನ್ನ ಅವನಿಗೆ ಆ ಲ್ಯಾಂಪನ್ನು ಹಚ್ಚೋದಿಕ್ಕೂ ಕೂಡ ಕೈ ಹಿಂಗೆ ಮೇಲಕ್ಕೆ ಎತ್ತಕ್ಕಾಗ್ತಿಲ್ಲ. ಶುರು ಒಲಿಂಪಿಕ್ ಶುರು ಮಾಡೋದಕ್ಕೆ. ಸೊ ಆ ರೀತಿ ಅವನಿಗೆ ಅಷ್ಟು ಹೇಳ್ತಿದ್ದ, ನಾನೇ ಎಲ್ಲ, ನನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ ಅಂತ ಹೇಳ್ದವನು. ಸೊ ಒಂದು ಸ್ವಲ್ಪ ವರ್ಷಗಳಲ್ಲೇನೆ ಅವನಿಗೆ ಒಂದು ಕಾಯಿಲೆಯಿಂದ ಒಂದು ಕೈನೂ ಕೂಡ ಎತ್ತೋದಕ್ಕೆ ಆಗ್ತಾ ಇಲ್ಲ, ಆ ಥರ ಆಗೋಯ್ತು ಅವನಿಗೆ. ಸೊ ಇದು ಏನು ತೋರಿಸುತ್ತೆ ಅಂದರೆ, ನಾವು ಅಂದ್ಕೊಂತೀವಿ ನಾನೇ ಬಲಶಾಲಿ, ನಾನೇ ಅಲ್ಲ, ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಅಂದ್ಕೊಳ್ತೀವಿ. ಅದೆಲ್ಲ ಒಂದು ಮೂರ್ಖತನದ ಒಂದು ಪರಮಾವಧಿ ಅಂತ ಹೇಳ್ತಾರೆ. ಸೊ ಎಲ್ಲ ದೇವರ ಒಂದು ಕರುಣೆ ಇಲ್ದೇ ಯಾವುದು ಕೂಡ ನಡೆಯೋದಿಲ್ಲ. ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡೋದಿಲ್ಲ ದೇವರ ಒಂದು ಕರುಣೆಯಿಂದ, ಕೃಪೆಯಿಂದ. ಸೊ ಇಲ್ದೇನೆ ಅಲ್ವಾ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಮ್ಮಲ್ಲಿ ಏನೇ ಇದ್ರು, ಎಷ್ಟೇ ಇದ್ರು ನಾವು ತುಂಬ ಈ ಹುಲ್ಲು ಕಡ್ಡಿ ಥರ. ಸೊ ಸುನಾದಪಿ ಅಂದರೆ ನಾವು ಈ ಮರ ಥರ, ನಮ್ಮ ಒಂದು ತಾಳ್ಮೆ ಹೆಂಗಿರ್ಬೇಕು ಅಂತಂದರೆ ಮರದ ಒಂದು ಎತ್ತರ ಇರಬೇಕು ಅಂತೇಳಿ. ಸೊ ಆದರೆ ನಮ್ಮಲ್ಲಿ ಅದು ತುಂಬ ಕಡಿಮೆ ಅಂತೇಳಿ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ. ಸೊ ನಾವು ತುಂಬ ಹಂಬಲಾಗಿ ಇರಬೇಕು ಅಂತೇಳಿ ಹೇಳ್ತಾರೆ. ಸೊ ಅದೇ ಮತ್ತೆ ನಾನೇ ಅತ್ಯಂತ ಶ್ರೀಮಂತ, ನನ್ನ ಬಿಟ್ಟರೆ ಯಾರು ಬೇರೆ ಇಲ್ಲ ಅಂತೇಳಿ. ನನಗೆ ಅಷ್ಟೊಂದು ಜನ ಇದ್ದಾರೆ, ನನ್ನ ಸುತ್ತಮುತ್ತ, ಹಿಂದೆ ನನಗೆ ನೆಂಟರು, ಅವರು ಇವರು ಅಷ್ಟು ಜನ ಇದ್ದಾರೆ, ನಾನು ತುಂಬ ಬಲಶಾಲಿ ಇದ್ದವನು ಅಂತ ಎಲ್ಲ ಅಂದ್ಕೊಳ್ತಾರೆ ಅವರು. ಇವರು ಯಾರೋ ಈ ಅಸುರಿ ಮನೋಭಾವದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಿ. ಮತ್ತೆ ನಾನು ಬಹಳ ಜನಕ್ಕೆ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡಿದ್ದೀನಿ, ದಾನ ಕೊಟ್ಟಿದ್ದೀನಿ. ಸೊ ನನ್ನಿಂದಲೇ ಎಲ್ಲರೂ ಮುಂದೆ ಬಂದರು ಹಾಗೆ ಅಂದ್ಕೊಳ್ಳೋದು. ಅವರು ಯಾವಾಗಲೂ ಆ ಮನೋಭಾವದಲ್ಲಿ ಇರ್ತಾರೆ ಅಂತ ಅದನ್ನ ಹೇಳ್ತಾರೆ ಇಲ್ಲಿ. ಅವರಿಗೆ ಅಜ್ಞಾನದಿಂದ ಭ್ರಾಂತರಾಗಿರ್ತಾರೆ, ಅಂದರೆ ಅವರಿಗೆ ಕಂಪ್ಲೀಟ್ ಆಗಿ ಜ್ಞಾನ ಇರೋದಿಲ್ಲ ಅವರಿಗೆ. ಸೊ ಮಾಯೆಯಿಂದ ಒಳಗಾಗಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ನೋಡಿ, ಇವರು ಅಸುರಿ ಮನೋಭಾವದರು ಈ ಥರ ಅವರೆಲ್ಲ ಒಂದು ಭ್ರಾಂತ ಅಂತಂದರೆ ಇಲ್ಯೂಷನ್, ಮಾಯೆ, ಅದರಲ್ಲಿ ಅವರು ಒಳಗಾಗಿರ್ತಾರೆ. ಅದರಿಂದ ಬರೋದು ಕಷ್ಟ ಹೊರಗೆ. ಸೊ ಆ ಥರ ಒಂದು ಮಾಯಾಶಕ್ತಿ, ಅದು ಶ್ರೀಕೃಷ್ಣ ಪರಮಾತ್ಮನ ಒಂದು ಮುಖ್ಯವಾದ ಶಕ್ತಿ ಅವ್ರದ್ದು. ನಾವೇನು ಆವಾಗಲೇ ಹೇಳಿದಾಗೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಇದೆಯಲ್ಲ, ಅದರಲ್ಲಿ ಮಾಯೆ ಕೂಡ ಅವ್ರದ್ದು ಒಂದು ಬಹಿರಂಗ ಶಕ್ತಿ. ತುಂಬ ಕಷ್ಟ. ದೈವೀಯೇಶ ಗುಣಮಯಿ ಮಮ ಮಾಯ ದುರತ್ಯಯ ಹೇಳ್ತಾರಲ್ವ, ದೈವೀಯೇಶ ಗುಣಮಯ, ನಂದು ಈ ಮಾಯೆ ಅನ್ನೋದು ನನ್ನ ಒಂದು ಗುಣ, ಅದು ನಂದು ಒಂದು ಶಕ್ತಿ, ಅದು ಅದರಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟ. ಸೊ ಆ ಥರ. ಸೊ ಹಾಗಾಗಿ ಅವರು ಆ ಮಾಯನಲ್ಲಿ ಆ ಮಾಯೆಯ ಒಂದು ಬಲೆಯಲ್ಲಿ ಅವರು ಬಂಧಿತರಾಗಿರ್ತಾರೆ. ಅದರಿಂದ ಅವರಿಗೆ ಆ ಥರ ಗುಣ ಒಂದು ಇರುತ್ತೆ ಅಂತ, ಅದರಿಂದ ಬರೋದಕ್ಕೆ ಕಷ್ಟ. ಬಟ್ ಏನು ಹೇಳ್ತಿದ್ದಾರೆ, ಅವರು ಕೊನೆಗೆ ನರಕಕ್ಕೆ ಬೀಳ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಈ ಥರ ಒಂದು ಗುಣ ಇರೋರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ತಾನಹಂ ದ್ವಿಷಿತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಮ್ಯ ಜಸ್ತ್ರಮಶು ಭಾನು ಸುರಿಶ್ವೇಹ ಯೋನಿಷು. ಅಸೂಯಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಆಸುರಿ ವರ್ಗಗಳಿಗೆ ತಳ್ಳುತ್ತೇನೆ. ಸೊ ಆಸುರಿಂ ಯೋನಿಮಾಪನ್ನ ಮೂಢ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತ್ಯ ಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ,
ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ನೋಡಿ, ಅಸೂಯೆ, ಯಾರು ಅಸೂಯೆ ಪಡ್ತಾರೆ, ಕ್ರೂರರು, ಮೃಗತರ ಕ್ರೂರ ಮೃಗತರ ವರ್ತಿಸ್ತಾರೆ, ಮತ್ತು ನರಾಧಮರು, ಲೋಯೆಸ್ಟ್ ಅನಿಮಲ್ ಅಂದ್ರೆ ಮನುಷ್ಯ ಜಾತಿನಲ್ಲಿ ತುಂಬಾ ಕೆಳಭಾಗದಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು. ಸೊ ಅವ್ರನ್ನ ನಾನೇನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಅವರಿಗೆ ಒಂದು ಬೇರೆ ಒಂದು ಕೆಳಮಟ್ಟದ ಒಂದು ಜೀವಿಗಳ ಒಂದು ಇದನ್ನ ನಾನು ಹುಟ್ಟುವನ್ನು ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಅವರು. ಅವರಿಗೆ ಈ ನಾಯಿ, ನರಿ, ಈ ತರ ಒಂದು ಕೆಳಮಟ್ಟದ ಒಂದು ಪ್ರಾಣಿಗಳಿದಾವಲ್ಲ, ಆ ಒಂದು ಕುಲಕ್ಕೆ ನಾನು ತಳ್ತೀನಿ ಅಂತಲ್ಲಿ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಸೊ ಮತ್ತೆ ಇಲ್ಲೇನು ಹೇಳ್ತಿದ್ದಾರೆ, ಇಂಥವ್ರು ಈ ಆಸುರಿ ಮನೋಭಾವದಲ್ಲಿರ್ತಕ್ಕಂಥವ್ರು ಏನ್ ಹೇಳ್ತಾರೆ, ನನ್ನ ಹತ್ರ ಯಾವತ್ತೂ ಬರೋದಿಲ್ಲ. ಅವರಿಗೆ ದೇವ್ರ ಬಗ್ಗೆ ನಂಬಿಕೆ ಇರಲ್ಲ, ಮತ್ತೆ ನನ್ನ ಹತ್ರ ಬರಲ್ಲ. ಅವ್ರು ಯಾವಾಗಲೂ ಇಲ್ಲೇ ಹುಟ್ತಾ ಇರ್ತಾರೆ ಮತ್ತೆ ಸಾಯ್ತಾ ಇರ್ತಾರೆ. ಅದರಲ್ಲೂ ಕೆಳಗಿನ ಜಾತಿನಲ್ಲಿ ಇವ ಪ್ರಾಣಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ತರ ಕೆಲವೊಂದು ವರ್ಗದ ಪ್ರಾಣಿಗಳಲ್ಲಿ ಹುಟ್ಟೋದು ಸಾಯೋದು ಮಾಡ್ತಾ ಇರ್ತಾರೆ. ಬಟ್ ಅವ್ರು ನನ್ನ ಹತ್ರ ಯಾವತ್ತೂ ಬರೋದಿಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ತ್ರಿವಿಧಂ ನರಕಸ್ಯೇಧಂ ದ್ವಾರಂ ನಾಶನಮಾತ್ಮನಃ ಕ್ರಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ವಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಸೊ ಇಲ್ಲಿ ನೋಡಿ, ನರಕಕ್ಕೆ ಯಾವ್ಯಾವ್ದು 3 ದಾರಿ? ಕಾಮ, ಕ್ರೋಧ ಮತ್ತೆ ಲೋಭ. ಈ 3 ನರಕಕ್ಕೆ ದಾರಿ ಅಂತ. ಸೊ ಕಾಮ, ಸೊ ನಾನು ಅವಾಗಲೇ ಹೇಳ್ದಂಗೆ, ಯಾರಿಗೆ ಇದು ಆಸೆ, ಲಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕಾಮದ ಒಂದು ಆಸೆ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಅದು ಆಸೆ ಈಡೇರಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಕೋಪ ಶುರುವಾಗುತ್ತೆ. ಸೊ ಮುಖ್ಯವಾದ ಕಾರಣ ಲಸ್ಟ್, ಕಾಮ. ಸೊ ಯಾರ ಕಾಮ ಅಂತಂದ್ರೆ ಅತಿಯಾದ ಒಂದು ಆಸೆಗಳು ಪಡೋದು. ಸೊ ಅದರಿಂದ ಮುಖ್ಯವಾಗಿ ಅವರಿಗೆ ಅದು ಈಡೇರಿದ್ರೆ ಅವರಿಗೆ ಖುಷಿ, ಅದು ಈಡೇರಿಲ್ಲ ಅಂತಂದ್ರೆ ಕೋಪ ಸ್ಟಾರ್ಟ್ ಆಗುತ್ತೆ, ಕೋಪ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಅದೇ ಕ್ರೋಧ. ಸೊ ಈ ಕ್ರೋಧ ಬಂದ್ಮೇಲೆ ಏನಾಗುತ್ತೆ, ಸೊ ಅವರು ಒಂದು ಏನು ಸ್ಮೃತಿ, ಅವರ ಒಂದು ಬುದ್ಧಿ ಏನಾಗುತ್ತೆ, ಭ್ರಮಣೆಗೊಟ್ಟೋಗುತ್ತೆ. ಸೊ ಮತ್ತೆ ಅಲ್ಲಿಂದ ಅವರು ಲೋಭ ಅಂತಂದ್ರೆ ಗ್ರೀಡ್ ಅಂತ ಹೇಳ್ತಾರೆ. ಅತಿಯಾದ ಒಂದು, ನನಗೆ ಅದು ಒಂದು ಕೊಟ್ರೆ ಸಾಕಾಗಲ್ಲ, ಮತ್ತೆ ಇನ್ನ ಬೇಕು, ಮತ್ತೆ ಇನ್ನ ಬೇಕು ಅದ್ರ ಮೇಲೆ, ಅದ್ರಿಂದ ಮತ್ತೆ ಅಟ್ಯಾಚ್ಮೆಂಟ್. ಸೊ ಒಂದು ಕೊಟ್ರೆ ಏನಾಗುತ್ತೆ, ಇವಾಗ ನನ್ನ ಹತ್ರ ಕಾರ್ ಇದೆ, ಇನ್ನೊಂದು ಕಾರ್ ಬೇಕು, ಇನ್ನೊಂದು ಕಾರ್ ಬಂತು, ಇನ್ನೊಂದು ಕಾರ್ ಬೇಕು, ಮತ್ತೆ ಅದ್ರ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು. ಸೊ ಇವು 3. ಸೊ ಕಾಮ, ಕ್ರೋಧ, ಲೋಭ, ಸೊ ಆಸೆ, ಕೋಪ ಮತ್ತೆ ಅಟ್ಯಾಚ್ಮೆಂಟ್, ಅಂಟು, ಈ 3 ನರಕಕ್ಕೆ ಒಂದು ದ್ವಾರಗಳು ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬ ವಿವೇಕಿಯು ಅದನ್ನ ಬಿಡಬೇಕು ಅಂತೇಳಿ 3. ಯಾ ಶಾಸ್ತ್ರ ವಿಧಿ ಮುತ್ಸ್ಯಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ಇರುವುದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ಬೇಕು, ಶಾಸ್ತ್ರದಲ್ಲಿ ಏನು ವಿಧಿಗಳಿದ್ದಾವೆ, ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಏನು ಹೇಳಿದ್ದಾರೆ ಅದನ್ನ ನಾವು ಪರಿಪಾಲನೆ ಮಾಡಬೇಕು. ಅದನ್ನ ಯಾರು ತ್ಯಜಿಸಿ ಅದನ್ನ ಮಾಡದಂಗೆ ತಮ್ಮ ಅನಿಸಿಕೆಗೆ ಏನ್ ಅನ್ಸುತ್ತೆ, ಈಗ ನಾನು ಮಾಡೋದು ಕರೆಕ್ಟು ಅಂತ ತಮ್ಮ ಅನಿಸಿಕೆ ಏನ್ ಅನಿಸುತ್ತೆ ಅದನ್ನ ಆ ಥರ ಅವರು ಕರ್ಮ ಮಾಡ್ಕೊಂಡು ಹೋದ್ರೆ ಅದು ಖಂಡಿತವಾಗೂ ಯಾವತ್ತೂ ಅದು ಪರಿಪೂರ್ಣನೂ ಅಲ್ಲ, ಮತ್ತೆ ಅದು ಯಾವುದೇ ರೀತಿಯಾದಂಥ ಪರಮಗತಿಯನ್ನಿಗೆ ಕೊಂಡೊಯ್ಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಏನು ಮಾಡ್ಬೇಕು, ನಾವು ನಮ್ಮದೇ ಆದಂಥ ಅನಿಸಿಕೆಗಳು ಎಷ್ಟೋ ಜನಕ್ಕೆ ನನಗೊಂಥರ ನಾನು ಇನ್ನೊಂಥರ ಮಾಡಬೇಕು ಅಂತ ಏನೋ ಅನಿಸುತ್ತೆ, ಇನ್ನೊಬ್ಬರಿಗೆ ಇನ್ನೊಂಥರ ಒಂದು ಮಾಡೋದು ಅನಿಸುತ್ತೆ. ಈಗ ನಾನು ಅಂದ್ಕೊಳ್ತೀನಿ ನಾನು ದೇವ್ರ ಪೂಜೆ ಇದೇ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೀನಿ, ಇನ್ನೊಬ್ರು ಹೇಳ್ತಾರೆ ಆ ಥರ ಮಾಡಿದ್ರೆ ಶಾಸ್ತ್ರದಲ್ಲಿ ಈ ಥರ ಹೇಳಿದ್ದಾರೆ, ಈ ಥರ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವರವರ ಅನಿಸಿಕೆ ತಕ್ಕನಾಗೆ ಮಾಡಿದರೆ ಅದು ಪರಿಪೂರ್ಣತೆ ಆಗೋದಿಲ್ಲ, ಅದರಿಂದ ಯಾವುದೇ ರೀತಿಯಾದಂಥ ಒಂದು ಪರಮಗತಿ ಸಿಗೋದಿಲ್ಲ ಅಂತೇಳಿ. ಆದರೆ ಶಾಸ್ತ್ರಗಳಲ್ಲಿ ಯಾವ ಥರ ಹೇಳಿದ್ದಾರೆ, ನಾವು ಏನೇ ಕರ್ಮ ಮಾಡೋದಾಗಿರ್ಬೋದು, ಸೊ ಆ ಕರ್ಮಗಳನ್ನು ಯಾವ ಥರ ಮಾಡಿದ್ವಿ, ದೇವರಿಗೆ ಅರ್ಪಣೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವನ್ನು ನಾವು ನಾವು ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡ್ತೀವಿ ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ಅದರ ದೇವರ ಉಚ್ಚಿಷ್ಟವನ್ನು ನಾವು ತೆಗೆದುಕೊಳ್ಬೇಕು. ಅದರಿಂದ ಪಾಪಗಳು ಬರತಕ್ಕಂಥದ್ದು ನಮಗೆ ಅಂಟ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ನಾವು ಅದನ್ನ ಮಾಡೋದಕ್ಕೆ ಅನುಸರಿಸೋದಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು
ಪರಮಗತಿ ಸಿಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಶಾಸ್ತ್ರದಲ್ಲಿ ಏನು ಹೇಳ್ತೋ ಅದನ್ನ ನಾವು ಪಾಲನೆ ಮಾಡೋದು ಅತ್ಯುತ್ತಮ ಅಂತ. ತಸ್ಮಾಚ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತೃಮಿಹರ್ಷಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಸೊ ಇಲ್ಲಿ ನೋಡಿ, ಅದೇ ಮುಖ್ಯವಾಗಿ ಶಾಸ್ತ್ರದಲ್ಲಿ ನಮ್ಮ ಕರ್ತವ್ಯ ಏನು, ಯಾವ ಕರ್ತವ್ಯ ನಾವು ಮಾಡಬೇಕು. ಗೃಹಸ್ಥ ಆದವ್ರ ಕರ್ತವ್ಯ ಏನು, ಮುಖ್ಯವಾಗಿ ನಾವು ಈ ಆಶ್ರಮಗಳು ಏನಿದೆ 4 ಆಶ್ರಮಗಳು, ಬ್ರಹ್ಮಚಾರಿ ಆದವ್ರು ಏನು ಮಾಡಬೇಕು, ಅವರು ಯಾವಾಗಲೂ ಸ್ವಾಧ್ಯಾಯ, ಅವರು ಓದೋದು, ಒಂದು ವೇದಾಧ್ಯಯನ ಮಾಡೋದು ಬ್ರಹ್ಮಚಾರಿಯರ ಕೆಲಸ. ಗೃಹಸ್ಥರ ಕೆಲಸ ಏನು ಅದು ಕೂಡ ಅವರು ಹೇಳಿದ್ದಾರೆ. ಗೃಹಸ್ಥರು ದಾನ ಧರ್ಮ ಮಾಡಬೇಕು, ಪ್ಲಸ್ ಅವರ ಒಂದು ದಿನನಿತ್ಯ ಕರ್ಮಗಳು, ಅವರ ಕುಟುಂಬ, ಇದೆಲ್ಲ ಸಮಾಜದ ಒಂದು ನೋಡ್ಕೊಳ್ಳೋದು ಅವರೇ. ಹಾಗಾಗಿ ಯಾಕೆಂದ್ರೆ ಅವರು ದುಡಿತಾ ಇರ್ತಾರೆ. ಒಂದು ಗೃಹಸ್ಥ ಒಂದು ಆಶ್ರಮದಲ್ಲಿ ಮಾತ್ರ ದುಡಿಮೆ ಇರೋದು. ಇವನ್ ಬ್ರಹ್ಮಚರ್ಯದಲ್ಲಿಲ್ಲ ದುಡಿಮೆ, ಸನ್ಯಾಸದಲ್ಲಿ ವಾನಪ್ರಸ್ಥದಲ್ಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ಗೃಹಸ್ಥನಿಗೆ ಅದರ ಒಂದು ಜವಾಬ್ದಾರಿ ಇರುತ್ತೆ, ಬೇರೆಯವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ. ಸೊ ಅವರ ಒಂದು ಶಾಸ್ತ್ರಗಳ ಅನುಗುಣವಾಗಿ ನಾವು ಕರ್ತವ್ಯ ಮಾಡಬೇಕಾಗುತ್ತೆ. ಅದನ್ನ ಯಾರು ಅರ್ಥ ಮಾಡ್ಕೊಂಡು ಮಾಡ್ತಾನೆ ಅವನು ಖಂಡಿತವಾಗೂ ಮೇಲಕ್ಕೆ ಹೋಗ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇದು ಕೊನೆ ಲಾಸ್ಟ್. ಇದು ಸತ್ಯಯುಗದಲ್ಲಿ ದೈತ್ಯರು ಮತ್ತು ದೇವತೆಗಳು ವಿಭಿನ್ನ ಗ್ರಹದಲ್ಲಿದ್ರು ಅಂತ. ಸತ್ಯಯುಗದಲ್ಲಿ 4 ಯುಗ ಅಲ್ವಾ. ಸತ್ಯಯುಗದಲ್ಲಿ ಏನಾಯ್ತು, ಅಲ್ಲಿ ರಾಕ್ಷಸರು ಇನ್ನೊಂದು ಗ್ರಹದಲ್ಲಿದ್ರು ಅವರು ಒಟ್ಟಾರೆ. ಸೊ ಆದರೆ ದೇವತೆಗಳು ಒಂದು ಗ್ರಹ, ಬೇರೆ ಬೇರೆ ಗ್ರಹದಲ್ಲಿ ಇದ್ರು ಮುಂಚೆ. ಸೊ ತ್ರೇತಾಯುಗದಲ್ಲಿ ಏನಾಯ್ತು ಅಂದ್ರೆ ದೈತ್ಯರು ಒಂದು ನಗರ, ಅವ್ರದ್ದೊಂದು ನಗರ ಒಂದೇ ಗ್ರಹದಲ್ಲಿ, ಅವ್ರದ್ದೊಂದು ನಗರ ಸಪ್ರೇಟ್ ಆಗಿ ಇರೋದು, ದೇವತೆಗಳಿಗೆ ಒಂದು ಸಪ್ರೇಟ್ ಒಂದು ನಗರ, ಸಿಟಿ ಆ ಥರ ಇತ್ತು. ಸೊ ದ್ವಾಪರ ಯುಗಕ್ಕೆ ಏನಾಯ್ತು, ದೈತ್ಯರು ಮತ್ತು ದೇವತೆಗಳು ಒಂದೇ ಕುಟುಂಬದಲ್ಲಿ ಇರಕ್ಕೆ ಸ್ಟಾರ್ಟ್ ಆಯಿದ್ರು. ಸೊ ಇವಾಗ ನೀವು ನೋಡಿದರೆ ರಾವಣ, ವಿಭೀಷಣ, ಆಮೇಲೆ ಕಂಸ, ಆಮೇಲೆ ದೇವಕಿ, ಇವರೆಲ್ಲ, ಕಂಸ ನೋಡಿದರೆ ಆ ಕಡೆ ಒಂದು ರಾಕ್ಷಸ ಗುಣದವನು, ಅದೇ ಈ ಕಡೆ ದೇವಕಿ ಅವರ ತಂಗಿ, ಕೃಷ್ಣನ ತಾಯಿ, ಅವರು ಆ ಥರ ಒಂದು ದೈವಿಕ ಒಂದು ಗುಣ ಹೊಂದಿರೋರು. ಸೊ ಇವನ್ ವಿಭೀಷಣ ಕೂಡ ದೇವರ ಒಂದು ಭಕ್ತ, ಆದರೆ ಅವರ ಅಣ್ಣ ರಾವಣ. ಸೊ ಈ ಥರ ರಾಕ್ಷಸ ಗುಣ. ಸೊ ಈ ಥರ ಒಂದೇ ಕುಟುಂಬದಲ್ಲಿ ಎರಡೂ ಇರೋಕ್ಕೆ ಇನ್ನು ದ್ವಾಪರ ಯುಗದಲ್ಲಿ ಒಬ್ಬರು ದೇವತೆ ಗುಣಗಳು, ಇನ್ನೊಬ್ಬರು ದೈತ್ಯರ ಗುಣಗಳು ಹೊಂದಿರ್ತಿದ್ರು. ಆದರೆ ಕಲಿಯುಗದಲ್ಲಿ ಏನಾಯಿತು ಅಂದರೆ ಈ ಎರಡೂ ಗುಣಗಳು, ದೈವಿಕ ಮತ್ತು ದೈತ್ಯ ಗುಣಗಳು ಒಬ್ಬ ವ್ಯಕ್ತಿನಲ್ಲೇ ಇರುತ್ತೆ ಅಂತೇಳಿ. ಸೊ ನಮ್ಮಲ್ಲಿ ಎರಡೂ ಗುಣ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವೆರಡೂ ಗುಣಗಳನ್ನು ನಾವು ಯಾವುದನ್ನು ನಾವು ಬಿಟ್ಟು ಇನ್ನು ಯಾವುದರ ಒಂದು ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತೇಳಿ ಅದು ನಮಗೆ ಬಿಟ್ಟಿದ್ದು. ಈಗ ನಾವು ನೋಡಿದ್ದು ಸೊ ದೈತ್ಯ ಗುಣಗಳು ಮತ್ತು ರಾಕ್ಷಸ ಗುಣಗಳನ್ನು ನೋಡಿದ್ವಿ. ಅದರಲ್ಲಿ ಯಾವುದನ್ನು ನಾವು ಹೆಚ್ಚಾಗಿ ನಾವು ಒಲವು ಕೊಡಬೇಕು, ಯಾವುದರಲ್ಲಿ ಮತ್ತು ಯಾವುದರಲ್ಲಿ ನಾವು ಒಲವು ಕೊಡಬಾರ್ದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸರ್ವ ಪಾಪಿಗಳಿಗೆ ಸಹಾಯ ಮಾಡುವ ಕೃಷ್ಣನ ಚರಣಾಮೃತವೇ ಸರ್ವೋತ್ತಮ ಶಕ್ತಿ ಎಂದು ಹೇಳಲು ಜಗಾಯಿ ಮದಾಯಿ ಕತೆ, ಇದು ಒಂದು ಕತೆ ಇದೆ. ಅದಕ್ಕೆ ಇವಾಗ ಟೈಮ್ ಇಲ್ಲ, ಏಕೆಂದರೆ ಅಲ್ಲಿ ಚೈತನ್ಯ ಮಹಾಪ್ರಭು ಇಬ್ಬರು ಜಗಾಯಿ ಮದಾಯಿ ಅಂತ ಇದ್ರು. ಅವರು ತುಂಬ ಕೆಟ್ಟ ಚಟದಲ್ಲಿ, ಕೆಟ್ಟ ಇದರಲ್ಲಿ ಒಂದು ಮಗ್ನರಾಗಿದ್ರು. ಅವರು ಬ್ರಾಹ್ಮಣ ಕುಟುಂಬದವರು. ಸೊ ಅವ್ರಿಗೆ ಕುಡಿಯೋದಾಗಿರ್ಬೋದು, ಮತ್ತು ಹೆಣ್ಣುಮಕ್ಕಳ ಸಹವಾಸ, ಸೊ ಎಲ್ಲ ಯಾವುದು ಕೆಟ್ಟ ಚಟ ಅಂತ ನಮ್ಮ ಮೈಂಡಲ್ಲಿ ಬರುತ್ತೋ ಎಲ್ಲ ಕೆಟ್ಟ ಚಟನೂ ಮಾಡ್ತಾರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ. ಸೊ ಅವರು ಒಂದು ದಿನ ಅವ್ರನ್ನ ಚೈತನ್ಯ ಮಹಾಪ್ರಭು ಇದನ್ನ ಮಾಡಿ ಕರೆದ್ಬಿಟ್ಟು ಅವರಿಗೆ ಚೇಂಜ್ ಮಾಡ್ತಾರೆ, ಒಳ್ಳೆ ಬ್ರಾಹ್ಮಣರಾಗಿ ಚೇಂಜ್ ಮಾಡ್ತಾರೆ. ಸೊ ಹಾಗೆ ಜಗಾಯಿ ಮದಾಯಿ ಥರ ಕೆಟ್ಟ ಒಂದು ಗುಣದಲ್ಲಿರ್ತಕ್ಕಂಥವ್ರು ಕೂಡ ಒಳ್ಳೆ ಗುಣಕ್ಕೆ ಬರ್ಬೋದು. ಯಾವಾಗ ನಮ್ಮ ಗುಣಗಳನ್ನು ಅರ್ಥ ಮಾಡಿಕೊಂಡು, ಒಳ್ಳೆ ದೈವಿಕ ಗುಣಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಅದನ್ನು ಪಾಲಿಸೋದ್ರಿಂದ ಸೊ ನಾವು ಒಳ್ಳೆಯ ಒಂದು ಗುಣಗಳನ್ನು ಇಟ್ಕೊಳ್ಬೋದು. ಅದು ಪರಮಗತಿಗೆ ಅಥವಾ ಲಿಬರೇಷನ್ಗೆ ನಮಗೆ ಕೊಂಡೊಯ್ಯುತ್ತೆ ಅಂತೇಳಿ ಹೇಳ್ಬೋದು. ಸೊ ಇಷ್ಟು ಇವತ್ತಿನ ಒಂದು 16ನೇ ಅಧ್ಯಾಯ, ದೈವಾಸುರ ಸಂಪತ್ತಿ ಯೋಗ. ಸೊ ಇದನ್ನು ನಾವು ಇವತ್ತು ಅಭ್ಯಾಸ ಮಾಡಿದ್ವಿ. ಏನಾದರೂ ಕ್ವಶನ್ ಇದೆಯಾ ಇವಾಗ?
ಸೊ ಈ ಅಧ್ಯಾಯದಲ್ಲಿ ನಾವು ಏನು ಮುಖ್ಯವಾಗಿ ನೋಡ್ಕೊಳ್ಬೇಕು, ನಮ್ಮಲ್ಲಿ ಏನು ಅಳವಡಿಸ್ಕೊಳಕ್ಕಾಗತ್ತೆ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು, ಎಲ್ಲರಲ್ಲೂ ಇದೆ, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರೇ, ಆದರೆ ಈಗ ನಾವು ಓದ್ದಂಗೆ ನಮ್ಮಲ್ಲಿ ಕೆಟ್ಟ ಗುಣಗಳು ಇರುತ್ತೆ, ಒಳ್ಳೆ ಗುಣಗಳು ಇರುತ್ತೆ. ಬಟ್ ನಾವು ಅದನ್ನ ಕೆಟ್ಟ ಗುಣಗಳನ್ನ ಮಾತ್ರ ಹೈಲೈಟ್ ಮಾಡಿಕೊಂಡು, ಒಳ್ಳೆ ಗುಣಗಳನ್ನ ಮಾತ್ರ ಹೈಲೈಟ್ ಮಾಡಿಕೊಂಡು, ಕೆಟ್ಟ ಗುಣಗಳನ್ನ ನಾವು ಅದನ್ನ ಹಂಗೆ ಬದಿಗೆ ಸರಿಸ್ಬಿಟ್ಟು ಹೋದರೆ ನಮಗೆ ಒಳ್ಳೆಯ ಒಂದು ಮುಖ್ಯವಾಗಿ ಮುಕ್ತಿ ಸಿಗೋದಕ್ಕೆ ಕಾರಣ ಆಗುತ್ತೆ ಅಂತ.